ರಾಜಕಾರಣಿಗಳಿಗೆ ಇವತ್ತು ಸಂವೇದನಾಶೀಲತೆ, ಸೂಕ್ಷ್ಮತೆ ಅನ್ನೋದು ಇಲ್ಲ, ಅಧ್ಯಯನ ಮೊದಲೇ ಇಲ್ಲ, ಹೋರಾಟದ ಮನೋಭಾವವಿಲ್ಲ, ಮುಂದೆ ಗೆಲ್ಲುವ ಒಂದು ಯೋಚನೆ ಚಿಂತನೆ ಬಿಟ್ಟರೆ ಅವರು ಎಲ್ಲರೂ ನಮ್ಮನ್ನು ಮತದಾರರಾಗಿ ನೋಡೋದು. ಫಾರೆಸ್ಟ್ ಅಂದ್ರೆ ಸರ್ಕಾರದ್ದು, ಕಾಡು ಅಂದ್ರೆ ನಮ್ಮದು. ಸುಪ್ರೀಂ ಕೋರ್ಟಿನ ಯಾರು ಪ್ರಶ್ನೆ ಮಾಡಲಿಲ್ಲ. ತಮ್ಮದು 2002ರಲ್ಲಿ ಸುಪ್ರೀಂ ಕೋರ್ಟ್ ಇದಕ್ಕೆ ಹೊಸ ಡೆಫಿನೇಷನ್ ಬರೆದಾಗ ನೀನು ಯಾರು ಇದನ್ನು ಹೇಳಕ್ಕೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ಬಂಧುಗಳೇ, ವಿಚಾರ ಮಂಡಿಸಿದ ಎಲ್ಲ ಸಹವರ್ತಿಗಳೇ, ಬಹುಶಃ ಮಲೆನಾಡಿನವರು ನಾವು ಅನೇಕ ಸಮಸ್ಯೆಗಳಲ್ಲಿ ದಣಿದಿದ್ದೀವಿ. ಇವತ್ತು ಎಲ್ಲರೂ ಮಾತಾಡಿದವರು ಸಮಸ್ಯೆಗಳನ್ನು ಮಾತಾಡಿ ನೀವು ಮತ್ತಷ್ಟು ದಣಿದಿದ್ದೀರಿ. ಈ ದಣಿದವರಿಗೆ ನಾನು ಇನ್ನಷ್ಟು ನನ್ನ ಮಾತು ಕೇಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಆದರೂ ಕೂಡ ನಾನು ಹೆಚ್ಚು ಮಾತಾಡಲ್ಲ, ಒಂದಿಷ್ಟು ಸಂಕ್ಷಿಪ್ತವಾಗಿ ಮಾತಾಡ್ತೀನಿ. ತಾವು ದಯಮಾಡಿ ಅದನ್ನು ಕೇಳಿಸ್ಕೋಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ, ಸ್ನೇಹಿತರೆ, ಸುಧಾಕರ್ ಶೆಟ್ಟರ್ ಬಗ್ಗೆ ಮಾತಾಡಿದರು, ಅಂಟದವರು ಮಾತಾಡಿದರು. ರಾಜಕಾರಣಿಯಾಗಿ ಬಂದರು, ಮತ್ತು ಅವರು ಇರ್ತಾರೆ ಅಂಥೇಳಿ ನಮಗೆ ಅದನ್ನು ನನ್ನ ಮಾತು ಸುಳ್ಳು ಮಾಡಿದರು ಅಂತ. ನಾನು ಕೂಡ ಅವ್ರ ಜೊತೆ, ನಾನು ರಾಜಕಾರಣಿ ಅಲ್ಲ, ರಾಜಕೀಯ ಪಕ್ಷಗಳ ಜೊತೆ ಹೆಚ್ಚಿನ ಸಂಪರ್ಕವೂ ಇಲ್ಲ. ಸುಧಾಕರ್ ಶೆಟ್ಟರ್ ಜೊತೆ ನನಗೆ ಸಂಪರ್ಕ ಇಲ್ಲ. ಆದರೆ ಕಂಡಾಗ ಮಾತಾಡೋದು ಮತ್ತೊಂದು ಎಲ್ಲ ಇತ್ತು. ನಾನೇ ಗೊತ್ತವರಿಗೆ, ಅವರು ನನಗೆ ಗೊತ್ತು. ನಾವು ರಾಜಕಾರಣಿಗಳು ಕಂಡಾಗ ನನಗೆ ಈಗ ಅನೇಕರು ಹೇಳಿದರು, ರಾಜಕಾರಣಿಗಳಿಗೆ ಇವತ್ತು ಸಂವೇದನಾಶೀಲತೆ, ಸೂಕ್ಷ್ಮತೆ ಅನ್ನೋದು ಇಲ್ಲ, ಅಧ್ಯಯನ ಮೊದಲೇ ಇಲ್ಲ, ಹೋರಾಟದ ಮನೋಭಾವವಿಲ್ಲ, ಮುಂದೆ ಗೆಲ್ಲುವ ಒಂದು ಯೋಚನೆ ಚಿಂತನೆ ಬಿಟ್ಟರೆ ಅವರು ಎಲ್ಲರೂ ನಮ್ಮನ್ನು ಮತದಾರರಾಗಿ ನೋಡೋದು. ನಾವೊಂದು ಓಟು. ಹಾಗಾಗಿ ಈ ಸುಧಾಕರ್ ಶೆಟ್ಟರು ಒಂದು ಮದುವೆಯಲ್ಲಿ ಸಿಕ್ಕಿದಾಗ ಈಗ ಮಾತಾಡಿದ್ರು, ಏನಣ್ಣ ಅಂತೇಳಿ ಹೇಳ್ತೀವಿ ಅಂತ ರಾಜಕಾರಣಿಗಳ್ರಿ. ಮಲೆನಾಡಿಗೆ ಒಂದು ಬೆಂಕಿ ಬಿದ್ದಿದೆ, ಒಬ್ಬ ರಾಜಕಾರಣಿ ನಿಮಗೆ ಏನು ಅನ್ನಿಸ್ತಿಲ್ವಾ? ನೀವೊಬ್ಬರು ಮಾತಾಡಿದ್ದು ಕೇಳಲಿಲ್ಲ ನಾನು. ಏನು ಹೇಳಿ? ಅಲ್ಲ, ಜಾಗ ಮನೆ ಮಂಜೂರಿ ಆಗದಿದ್ದವರು, ಜಮೀನು ಮಂಜೂರಾತಿ ಇಲ್ದಿದ್ದವರು ಸಾವಿರಾರು ಜನ ಇದ್ದಾರೆ. ಮಂಜೂರಾತಿ ಆದವರು ಯಾರ್ಯಾರು ಕೊಟ್ಟಿದ್ರು, ನಮ್ಮ ಶೋಭಿತರದವರೆಲ್ಲ ಹಕ್ಕುಪತ್ರಗಳನ್ನು ಕೊಟ್ಟ ಸಾವಿರಾರು ಜನರ ಹಕ್ಕುಪತ್ರ ರದ್ದು ಮಾಡೋದಕ್ಕೆ ಮತ್ತು ಅವರಿಗೆ ದಂಡ ಹಾಕೋದಕ್ಕೆ SIT ನೇಮಿಸಿದ್ದಾರೆ. ನೀವಲ್ಲಿ ಏನು ಮಾಡಿ? ಆ ಮದುವೆ ಗಲಾಟೆಯಲ್ಲಿ ಹಾಂ ಅಂದರು. ಮತ್ತೆ ಮದುವೆ ಮುಗಿದು ಒಂದು 5 ಗಂಟೆಗೆ ಫೋನ್ ಮಾಡಿದರು. ಯಾಕೆ ಈ ವಿಚಾರ ಹೇಳ್ತೀನಿ ಅಂದರೆ, ಅವರು ಇಲ್ಲಿ ನನ್ನ ಕರೆದಿದ್ದಾರೆ ಅಂತಲ್ಲ, ಅವರಿಗೆ ಆ ಸಂವೇದನೆ ಮತ್ತು ಆ ಸೂಕ್ಷ್ಮತೆ. ಆಮೇಲೆ ಅವರು ಮತ್ತೆ ಫೋನ್ ಮಾಡಿದರು 7 ಗಂಟೆಗೆ. ನಾನು ನಿಮ್ಮ ಹತ್ರ ಬರ್ಬೋದಾ? ನನಗೆ ವಿದ್ಯಾರ್ಥಿಯಾಗಿ ಬರ್ತೀನಿ ಸರ್, ಮಾಹಿತಿ ಕೊಡ್ತೀರಾ? ನಮಗೆ ಯಾರು ನಮ್ಮ ಮಾಹಿತಿನ ಕೇಳೋರೇ ಇಲ್ಲ. ನಾವಾಗೆ ನಮಗೆ ಇದೊಂದು ಉದ್ಯೋಗ ಮಾಡ್ಕೊಂಡಿದ್ದೀವಿ. ಒಂದು ಮಲೆನಾಡಿಗೆ ಸಮಸ್ಯೆ ಬಂದಿದೆ ಅಂದರೆ ಇದು ನಮ್ಮ ಒಡಲಿಗೆ ಬಂದಿದೆ. ಹಾಗೆ ಸುಧಾಕರ್ ಶೆಟ್ಟರು ಬಂದರು. ನಾನು ಇವತ್ತು ಕೂಡ ಅವರಿಗೆ ಒಂದು ಮನವಿಯನ್ನು ಮಾಡಿಕೊಡೋದು, ಇಡೀ ಮಲೆನಾಡು ನಮ್ಮ ಅಮ್ಮ, ನಮ್ಮ ತಾಯಿ, ಆ ತಾಯಿಯ ಒಡಲಿಗೆ ಒಂದು ಸಂಕಷ್ಟ ಬಂದಿದೆ. ನೀವು ಅಮ್ಮ ಫೌಂಡೇಶನ್ನಿಂದನೇ ಒಂದು ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಎಲ್ಲರನ್ನು ಸೇರಿಸಿ ಮಾಡುವಂಥದ್ದು ಬಹಳ ಬಹಳ ಅದ್ವಿತೀಯವಾದ್ದು. ನಿಮ್ಮನ್ನು ನಾನು ಎಲ್ಲರ ಪರವಾಗಿ ಅಭಿನಂದಿಸ್ತೇನೆ. ಆದರೆ ಬಹಳ ದೊಡ್ಡ ಜವಾಬ್ದಾರಿ ಹೊತ್ತಿದ್ದೀರಿ. ನೀವೇನೋ ಇದನ್ನು ಬಗೆಹರಿಸಬಹುದು ಅಂತ ತಿಳ್ಕೊಂಡಿರಬೇಕು. ನಿಮ್ಮ ಆಸೆಗೆ ನಾವು ನಿಮ್ಮ ಜೊತೆ ಇರ್ತೇವೆ. ನಿಮಗೆ ಇವತ್ತು ಕೇಂದ್ರದಲ್ಲಿ ಕುಮಾರಸ್ವಾಮಿ ಇದ್ದಾರೆ, ನಿಮ್ಮ ಪಕ್ಷದ ಅಧ್ಯಕ್ಷರು. ಮನಸ್ಸು ಮಾಡಿದರೆ ಒಂದು ಬಗೆಹರಿಯಬಹುದಾದಂತಹ ಒಂದು ಸನ್ನಿವೇಶ ಇದೆ.
ಯಾಕೆ ಇಷ್ಟು ಗಂಭೀರವಾಗಿ ಹೇಳಿದೆ ಅಂದರೆ, ಇದು ಇಲ್ಲಿ ಇಷ್ಟು ಜನ ಎಲ್ಲರೂ ಮಾತಾಡಿದರು, ಯಾರೂ ಕೂಡ ಈ ಸಮಸ್ಯೆಯ ಮೂಲವನ್ನು ತಿಳ್ಕೊಂಡಿಲ್ವೇನೋ ಅಂತ ಒಂದು ಅನುಮಾನ ಬಂತು ನನಗೆ. ದಯಮಾಡಿ ಎಲ್ಲರಲ್ಲಿ ಕ್ಷಮೆ ಇರಲಿ. ಇದು ಸರ್ಕಾರ ಮತ್ತು ಸಾರ್ವಜನಿಕ ರೈತರ ನಡುವೆ ಇರುವ ಸಮಸ್ಯೆ ಅಲ್ಲ. ನೀವು ಇಲ್ಲೆಲ್ಲರೂ ಇದ್ದೀರಿ, ದೊಡ್ಡ ದೊಡ್ಡವರು ಹಿರಿಯರೆಲ್ಲರೂ ಇದ್ದೀರಿ, ಕೋರ್ಟ್ಗಳನ್ನು ನಡೆಸಿದವರು ಇದ್ದೀರಿ. ಇದು ಇಡೀ ಮಲೆನಾಡಿಗೆ ಬಂದ ಸಮಸ್ಯೆ. ಏನು ಗೋದಾವರ್ಮನ್ ತಿರುಮಲ್ಪಾಡ್ ವರ್ಸಸ್ ಯೂನಿಯನ್ ಗೌರ್ಮೆಂಟ್, ಭಾರತ ಸರ್ಕಾರ ಅಂತ ಬಂತು. ಇದು 95ನೇ ಇಸ್ವಿಯಲ್ಲಿ ಅವು ಏನು ಅರ್ಜಿ ಹಾಕಿದ, ಅದಕ್ಕೆ ಏನು 2002ರಲ್ಲಿ ಅದಕ್ಕೆ ಎಂಟ್ರಿ ಮಾಡು ಬಂತು. ಅದು ಸುಪ್ರೀಂ ಕೋರ್ಟಿನಲ್ಲಿರುವ ವಿಚಾರ. ಇಲ್ಲಿ ಗೊತ್ತಿದೆ, ಕೆಲವರಿಗೆ ಗೊತ್ತಿರ್ಬೋದು, ಕೋರ್ಟ್ ಕೇಸ್, ಸಿವಿಲ್ ಕೋರ್ಟ್ ಕೇಸ್ ಹೇಗೆ ನಡೆಯುತ್ತೆ ಅಂತ. ಇದು ಒಂದು ಸಿವಿಲ್ ಕೇಸ್ ಮ್ಯಾಟ್ರ್. ಇದರಲ್ಲಿ ಪ್ರತಿವಾದಿ ಕೇಂದ್ರ ಸರ್ಕಾರ, ಆರೋಪಿಗಳು ರಾಜ್ಯ ಸರ್ಕಾರ, ಸಂಬಂಧಪಟ್ಟಂಥ ಅರಣ್ಯ ಇಲಾಖೆ, ಸಂಬಂಧಪಟ್ಟ ಮತ್ತು ಇತರೆ ಎಲ್ಲ ಯಾರು ಹಕ್ಕುಪತ್ರ ತಗೊಂಡಿದ್ದಾರೆ ಅವರೆಲ್ಲರೂ ಇದಾಗ್ತಾರೆ, ಆರೋಪಿಗಳಾಗ್ತಾರೆ ಅಥವಾ ಪ್ರತಿವಾದಿಗಳಾಗ್ತಾರೆ. ಇದು ಅಪ್ಪಟವಾಗಿ ಕೋರ್ಟಿನಲ್ಲಿ ಇರುವಂತಹ ವಿಚಾರ. ಇದು 95ನೇ ಇಸ್ವಿಯಲ್ಲಿ ಪ್ರಾರಂಭ ಆದ ಕಥೆ. 2002ಕ್ಕೆ ಒಂದು ಏನು ಎಂಟ್ರಿ ಆರ್ಡರ್ ಬಂತು, ಅವತ್ತು ಇವರು ಈ ಗೋದಾವರ್ಮನ್ ತಿರುಮಲ್ಪಾಡ್ ಹಾಕಿರುವಂಥದ್ದು ಬ್ರಿಟಿಷರು ನೆಟ್ಟ ನೀಲಗಿರಿ ಸಸಿಯನ್ನು, ನೀಲಗಿರಿ ಮರಗಳನ್ನು ಸರ್ಕಾರವೇ ಕಡಿತಿರುವುದರ ಬಗ್ಗೆ ನಿರ್ಬಂಧ ಇರುವುದಕ್ಕೆ ರಚಿತ ಹೇಳಿದಾಗ ಇಡೀ ದೇಶಕ್ಕೆ ಕಾನೂನು ಮಾಡಿದರು. ಅಲ್ಲಿವರೆಗೂ ಅರಣ್ಯ ಅನ್ನೋದಕ್ಕೆ ಒಂದು ಡೆಫಿನಿಷನ್ ಇತ್ತು. ನಮ್ಮ ಅರಣ್ಯ ಅನ್ನುವ ಡೆಫಿನಿಷನ್ ಏನು, ಅದು ಎಷ್ಟು, ಒಂದು ಹೆಕ್ಟೇರ್ನಲ್ಲಿ ಎಷ್ಟಿರಬೇಕು, ಎಷ್ಟು ಗರ್ತಿರಬೇಕು ಅಂತ ಹೇಳಿ ನಮ್ಮ ದೇಶದ ಒಂದು ಡೆಹ್ರಾಡೂನ್ನಲ್ಲಿರುವಂತಹ ಪ್ರತಿಷ್ಠಿತ ಏನು ಅರಣ್ಯ ವಿಶ್ವವಿದ್ಯಾನಿಲಯ ಇದೆ, ಎಲ್ಲ ಏನು DFOಗಳು SFಗಳು ಆಗಿ ಬರ್ತಾರೆ, ಅವರು ಓದುವಂಥದ್ದು ಆ ಡೆಹ್ರಾಡೂನ್ನಲ್ಲಿರುವಂಥ ಅರಣ್ಯ ವಿಶ್ವವಿದ್ಯಾಲಯ. ಅಲ್ಲಿಯ ಒಂದು ನಿರ್ದೇಶನ, ಅಲ್ಲಿಯ ಒಂದು ಡೆಫಿನಿಷನ್ ಏನಿತ್ತು, ಅರಣ್ಯ ಅಂತಂದರೆ ಅದು 40% ಕ್ಯಾನಪಿ ಇರಬೇಕು, ಇಷ್ಟು ಗರ್ತಿನ ಮರ ಇರಬೇಕು. ಸುಪ್ರೀಂ ಕೋರ್ಟಿನಲ್ಲಿ ಈ ಕೇಸ್ ಬಂದಾಗ ಅರಣ್ಯಕ್ಕೆ ಒಂದು ಹೊಸ ವ್ಯಾಖ್ಯಾನನ ಬರೆದರು. ಇವತ್ತು ನಮ್ಮ ಎಲ್ಲ ಇಡೀ ಕಾಡಿನೊಂದಿಗೆ ಅಥವಾ ಮಲೆನಾಡಿನಲ್ಲಿ ಮುಖ್ಯವಾಗಿ ಬದುಕುವವರಿಗೆ ಸಮಸ್ಯೆ ಆಗಿರೋದು ಆ ವ್ಯಾಖ್ಯಾನದಿಂದ. ಅವನು ಡಿಕ್ಷನರಿ ಮೀನಿಂಗ್ ಅಂತ ಬರೆದಿದ್ದಾರೆ. ಆ್ಯಕ್ಚುಲಿ ಫಾರೆಸ್ಟ್ ಅನ್ನೋದಕ್ಕೆ ಡಿಕ್ಷನರಿ ಮೀನಿಂಗ್ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಇರೋದು ಬೇರೆ. ಫಾರೆಸ್ಟ್ ಅಂದರೆ ರಾಜರು ಅಥವಾ ಚಕ್ರವರ್ತಿಗಳು ಶಿಕಾರಿ ಮಾಡುವ ಜಾಗಕ್ಕೆ ಫಾರೆಸ್ಟ್ ಅಂತ. ಆ ನಂತರ ನಮ್ಮಲ್ಲಿ ಇಲ್ಲಿ ಬ್ರಿಟಿಷರು ಯಾವಾಗ ಬಂದು ನಮ್ಮ ಒಡೆತನದಲ್ಲಿದ್ದಂಥ ಅರಣ್ಯವನ್ನು ಆಕ್ರಮಿಸಿ ಇದು ವಿಕ್ಟೋರಿಯಾ ರಾಣಿಗೆ ಸೇರಿದ್ದು ಅಂತ ಹೇಳಿದ್ರು, ಆವಾಗ ನಮ್ಮ ಜನ ಹೇಳಿದರು ಅದು ಫಾರೆಸ್ಟ್. ಫಾರೆಸ್ಟ್ ಅಂದ್ರೆ ಸರ್ಕಾರದ್ದು, ಕಾಡು ಅಂದ್ರೆ ನಮ್ಮದು ಅಂತ. ಇಂಥ ಅರಣ್ಯಕ್ಕೆ ಹೊಸ ಡೆಫಿನಿಷನ್ ಅನ್ನು ಬರೆದು ಅರಣ್ಯ ಅಂದರೆ ಇದು, ಅರಣ್ಯದಲ್ಲಿ ಅರಣ್ಯೇತರ ಚಟುವಟಿಕೆ ಆಗಬಾರ್ದು. ಇಲ್ಲಿ 1 ಹೆಕ್ಟೇರಿಗೆ ಮೊದಲು 10 ಗುಂಟೆ ಅಂದರೆ 1 ಹೆಕ್ಟೇರ್ ಅಲ್ಲ 2.5 ಹೆಕ್ಟೇರ್ ಇತ್ತು, ಅದಕ್ಕೆ 10 ಗುಂಟೆ ಅಂದರೆ 100 ಗುಂಟೆಯಲ್ಲಿ 10 ಗುಂಟೆ 10%, ಅದನ್ನು 5% ಇಳಿಸಿದರು. 1 ಹೆಕ್ಟೇರಿಗೆ 5 ಗುಂಟೆ. 5 ಗುಂಟೆಯಲ್ಲಿ ಗಿಡ ಅಥವಾ ಮರ ಇರುವುದೆಲ್ಲವೂ ಅರಣ್ಯ, ಅವರ ವ್ಯಾಖ್ಯಾನ. ಇದು ನಾವು ಇಲ್ಲಿ ಮಲೆನಾಡವರಾಗಿ ಕೂತು ಯೋಚನೆ ಮಾಡಬಹುದು. ಎಲ್ಲಿ 1 ಹೆಕ್ಟೇರಲ್ಲಿ ಅವರು ಹೇಳುವಷ್ಟು 5 ಗುಂಟೆಯಲ್ಲಿ ಇರುವಷ್ಟು ಮರಗಳು ಇಲ್ಲದೆ ಇರುವ ಜಾಗ ಎಲ್ಲಿಯಾದರೂ ಇದೆಯಾ? ಪೇಟೆಯ ಸಾಲು ಮರಗಳು ಸಿಗ್ತವೆ. ಇದು ಫಸ್ಟ್ ಬಂದಾಗ ನನಗೆ ದಿಗ್ಭ್ರಮೆಯಾಗಿ 2002ರಲ್ಲಿ ನಾನೊಂದು ಪುಸ್ತಕ ಬರೆದೆ, ಕಾಡು ಕಿರುಕುಳ ಅಂತ. ಇದೇ ವಿಚಾರ ಇಟ್ಕೊಂಡು ಅವತ್ತಿನಿಂದ ಇವತ್ತಿನವರೆಗೂ ಇದರ ಬಗ್ಗೆ ನಾವು ಅಧ್ಯಯನ ಮಾಡ್ತಾನೆ ಇದ್ದೇವೆ, ಹೋರಾಟ ಮಾಡ್ತಾನೆ ಇದ್ದೀವಿ.
ಇದೇ ಬಹುಶಃ ಯಾರಿಗಾದ್ರೂ ನೆನಪಿರ್ಬೋದು. ಕುಲವಾಸ ಏನಾದರೂ ಬಂದಿದ್ರೆ ದುಡ್ಡು ಕೊಟ್ಟಿದ್ರೆ ಗೊತ್ತಿಲ್ಲ ನನಗೆ. 2002ರಲ್ಲಿ ನಾವು ಕೊಪ್ಪದಲ್ಲಿ ಒಂದು ಸಮಾವೇಶ ಮಾಡಿದ್ವಿ. ಇಡೀ 3 ತಾಲೂಕು ನಮ್ಮ ಪ್ರಕಾರ ಅವತ್ತು ಈ ಆದೇಶನ ಕೇಳಿ ಇಡೀ ಮಲೆನಾಡು ನಮ್ಮ ಜೊತೆ ಎದ್ದು ಬರುತ್ತದೆ ಅಂತೇಳಿ 10,000 ಜನ ಸೇರ್ಬೋದು ಅಂತ ಮಾಡಿದ್ವಿ. ಕೊನೆಗೆ ಒಂದು 2,000 ಜನ ಸೇರಿದ್ರು. ಇಲ್ಲಿ ದೊಡ್ಡ ಮೈದಾನದಲ್ಲಿ ಮಾಡಿ ಒಂದು ಬದಿಯಲ್ಲಿ ನಾವೊಂದು ಕಾರ್ಯಕ್ರಮ ಮಾಡಬೇಕು. ಅವತ್ತು ಬರಲಿಲ್ಲ, ಅವತ್ತು ಬರಲಿಲ್ಲ, ಇವತ್ತು ಬರಲ್ಲ. ಆದರೆ ಇದು ಈ ಸಮಸ್ಯೆಯಿಂದ ಹೊರಗಿರೋರು ಯಾರು ಇದ್ದಾರಾ? ಈಗ ನಾನು ಒತ್ತುವರಿ ಮಾಡಲಿಲ್ಲ, ಆದರೂ ನಾನು ಈ ಸಮಸ್ಯೆಗೆ ಬಾಧಿತನಲ್ವ ಅಂದರೆ ಬಾಧಿತನೇ. ಇವತ್ತಲ್ಲ ನಾಳೆ ಇದು ಎಲ್ಲರಿಗೂ ಬಾಧೆ ಆಗುವಂಥ, ಇದು ಇಡೀ ಮಲೆನಾಡಿಗೆ ಬಂದಂತಹ ಒಂದು ಯೋಜನೆ. ಇದಕ್ಕೆ ನಾವು ಅವತ್ತೇ ಹೇಳಿದ್ವಿ, ಇದು ಉರುಳು ಬಿದ್ದಿದೆ, ಬಿಗಿ ಮಾಡ್ತಾ ಇದ್ದಾರೆ ಅಂತ. ಇದರ ಮೇಲೆ ಇದರ ಹಿಂದುಗಡೆ ಇರ್ತಕ್ಕಂಥವರು ಎನ್ ಜಿ ಒಗಳು ನಮ್ಮ NDA ಸರ್ಕಾರದವರು ಬಂದ ಮೇಲೆ ಒಂದು ಹಿಡಿತ ಮಾಡಿದರು. ಈ ಮುಸ್ಲಿಮರಿಗೆ ಕ್ರಿಶ್ಚಿಯನ್ ಫೌಂಡೇಶನ್ಗಳಿಗೆಲ್ಲ ದುಡ್ಡು ಬರುತ್ತೆ ಅಂಥೇಳಿ ಸ್ವಲ್ಪ ನಿರ್ಬಂಧ ಮಾಡೋ ಮೂಲಕ ಈ NGOಗಳಿಗೂ ಸ್ವಲ್ಪ ನಿರ್ಬಂಧ ಆಯಿತು. ಇಲ್ಲಿದ್ರೆ ಇದು ಇನ್ನೊಂದು ಸ್ವಲ್ಪ ಬೇಗ ಬರ್ತಿತ್ತು SIT. ಇದು ಪ್ರತಿ 3 ತಿಂಗಳಿಗೆ ಈ ಕೇಸ್ ಬರುತ್ತೆ. 202/95 ಗೋದಾವರ್ಮನ್ ತಿರುಮಲ್ಪಾಡ್ ವರ್ಸಸ್ ಯೂನಿಯನ್ ಗೌರ್ಮೆಂಟ್. ಪ್ರತಿ 3 ತಿಂಗಳಿಗೆ ಬರುತ್ತೆ. ಪ್ರತಿ 3 ತಿಂಗಳಿಗೆ ಬಂದಾಗ ಯಾರ್ದಾರು ಒಂದು ರಿಟ್ ಪಿಟಿಷನ್ ಇರುತ್ತೆ. ಈಗ ಮೊನ್ನೆ ಬಂದ SIT ಮುಂಚೆ 200ಕ್ಕೂ ಹೆಚ್ಚು ರಿಟ್ ಪಿಟಿಷನ್ಗಳು ಬಂದಿದೆ. ಎಲ್ಲವೂ ಕ್ಲಬ್ ಮಾಡಿ ಒಂದು ಇಂಟ್ರಿಮ್ ಆರ್ಡರ್ ಪಾಸ್ ಮಾಡುತ್ತೆ ಕೋರ್ಟ್. ನೋಡಿ, ಸುಪ್ರೀಂ ಕೋರ್ಟಿನ ಯಾರು ಪ್ರಶ್ನೆ ಮಾಡಲಿಲ್ಲ. 2002ರಲ್ಲಿ ಸುಪ್ರೀಂ ಕೋರ್ಟ್ ಇದಕ್ಕೆ ಹೊಸ ಡೆಫಿನೇಷನ್ ಬರೆದಾಗ ನೀನು ಯಾರು ಇದನ್ನು ಹೇಳಕ್ಕೆ? ತನ್ನ ಮಿತಿಯೇ ಅಲ್ಲದ ಒಂದು ಹಸಿರು ಪೀಠವನ್ನು ಅದು ಸುಪ್ರೀಂ ಕೋರ್ಟ್ ಸ್ವತಂತ್ರವಾಗಿ ಇವತ್ತು ನಿರ್ಮಾಣ ಮಾಡಿ ಇವತ್ತು ಹಸಿರು ಪೀಠ ಇದೆ. ರಾಜ್ಯ ಸರ್ಕಾರದ ಯಾವುದೇ ಒಂದು ಅಭಿವೃದ್ಧಿ ಯೋಜನೆ ಆಗಬೇಕಾದ್ರೆ ಹಸಿರು ಪೀಠದ ಅನುಮತಿ ಬೇಕು. ಯಾರು ಹಸಿರು ಪೀಠ? ಅವರಿಗೆ ಮಾತ್ರ ಈ ಪರಿಸರ ಅಥವಾ ಇದರ ಮೇಲೆ ಜವಾಬ್ದಾರಿ ಇರೋದ? ಮಲೆನಾಡಿನ ರೈತರಿಗೆ ಅಥವಾ ಕಾಡಿನೊಂದಿಗೆ ಬದುಕುವ ರೈತರಿಗೆ ಪರಿಸರದ ಮೇಲೆ ಯಾವ ಪ್ರಜ್ಞೆಯೂ ಇಲ್ವಾ? ಆದರೆ ಇವತ್ತು ಹಸಿರು ಪೀಠ ನಡೀತಿದೆ. ಹಸಿರು ಪೀಠದಲ್ಲಿ ಏನು ತೀರ್ಮಾನ ಆಗುತ್ತೆ ಅದು ಬರುತ್ತೆ. ನಾನು ಸುಧಾಕರ್ ಶೆಟ್ಟರಿಗೆ ಹೇಳಿದೆ, ನೋಡಿ, ಇದೇ ಮೇ 22ನೇ ತಾರೀಕು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. 2 ತಿಂಗಳೊಳಗೆ ನೀವು ವರದಿ ಕೊಡಬೇಕು, 4 ತಿಂಗಳೊಳಗೆ ಮುಗಿಸ್ಬೇಕು ಅಂತ ಹೇಳಿದ್ದಾರೆ. ಜಿಲ್ಲಾಧಿಕಾರಿ ಅದರ ಅಧ್ಯಕ್ಷ ಆಗಿದ್ದಾರೆ SITದು. DFO ಅದರ ಸದಸ್ಯ ಇರ್ತಾನೆ, ಇನ್ನೊಬ್ಬ DDLR ಇರ್ತಾನೆ. ಅವರು 3 ಜನರ ಸಮಿತಿ. ಅವರು 2 ತಿಂಗಳಿಗೆ ಏನೋ ಒಂದು ರಿಪೋರ್ಟ್ ತಯಾರು ಮಾಡಿರ್ತಾರೆ. ಯಾಕಂದರೆ ಸರ್ಕಾರದವ್ರು ಕೇಳಿದ್ರೆ ಈ ಅಧಿಕಾರಿಗಳು ಬಿಸಿ ಕೊಡೋದಿಲ್ಲ ಅಷ್ಟು ಬೇಗ. ಆದರೆ ಕೋರ್ಟ್ ಕೇಳಿದರೆ ಬಹಳ ಮುಚ್ಕೊಂಡು ಕೊಡ್ತಾರೆ. ಇಲ್ಲಿ ಇಡೀ ನಮ್ಮ ಇಷ್ಟು ಸಮಸ್ಯೆಗೆ ಕಾರಣ ಆಗಿರ್ತಕ್ಕಂಥದ್ದು ಇಲ್ಲಿ ಸ್ನೇಹಿತರೊಬ್ಬರು ಹೇಳಿದರು, ಏನಂದ್ರೆ ಈ ಅಧಿಕಾರಿಗಳು ವಾಸ್ತವದ ಸಮಸ್ಯೆ ಅಲ್ಲ, ಅವ್ರಿಗೆ ಬೇಕಾಗಿಲ್ಲ. ಅವರು ಆ ಕ್ಷಣಕ್ಕೆ ಪಾರಾಗಬೇಕು. ಅವರು 4 ಗೋಡೆ ಮಧ್ಯೆ ಕೂತ್ಕೊಂಡು ಯಾವ ರಾಜಕಾರಣಿಗೂ ಗಮನ ಕೂತಾರಲ್ಲ, ಯಾವ ಜನಪ್ರತಿನಿಧಿಯ ಗಮನ ಕೂತಾರಲ್ಲ, ಒಳಗಡೆ ಕೂತ್ಕೊಂಡು ಈ ಪಟ್ಟಿನ ತಯಾರು ಮಾಡ್ತಾರೆ. 95ರಲ್ಲಿ ಕೇಸ್ ಬಂದಿದೆ. 99ಕ್ಕೆ ಶೃಂಗೇರಿ ಉಪವಿಭಾಗದಲ್ಲಿ ಎಷ್ಟು ಎನ್ಕ್ರೋಚ್ಮೆಂಟ್ ಉಂಟು ಅಂತ ಸುಪ್ರೀಂ ಕೋರ್ಟ್ ಕೇಳಿದೆ. ಎಷ್ಟು ಕುಟುಂಬ ಮಾಡಿದೆ ಅಂತ ಹೇಳಿ ಕೇಳಿದೆ. ಇವರು ಪಟ್ಟಿ ಕೊಟ್ಟಿದ್ದಾರೆ, ಯಾರಿಗೂ ಗೊತ್ತಿಲ್ಲ. ಅದರಲ್ಲಿ ಎಷ್ಟು ಸರ್ವೆ ನಂಬರ್ ಇದಾವೋ ಎಷ್ಟಿದಾವೋ ಗೊತ್ತಿಲ್ಲ. ಇದು ಇಲ್ಲಿ ಮಾತ್ರ ಅಲ್ಲ, ಇಡೀ ದೇಶದ ಸಮಸ್ಯೆ ಇದು. ಯಾಕಂದರೆ ಇದು ನಮಗೆ ಮಾತ್ರ, ಇಲ್ಲಿ ಬಹಳ ಜನ ನಾವು ಹೋರಾಟ ಮಾಡುವಾಗ ಇಲ್ಲಿ ಯಾರೋ ರಾಜಗೌಡರಿಗೆ ಅಥವಾ ಇನ್ಯಾವುದೋ ರಾಜ್ಯ ಸರ್ಕಾರಕ್ಕೆ ಈಶ್ವರ ಖಂಡ್ರಿಗೆ ಏನಾದ್ರು ಮಾಡಿದರೆ ನಮ್ಮ ಸಮಸ್ಯೆ ಬಗೆಹರಿಸ್ತದೆ ಅಂತ ಕೇಳಿದರೆ ಇಲ್ಲ. ಅವರು ಕೂಡ ನಮ್ಮ ಹಾಗೆ ಪ್ರತಿವಾದಿಗಳು. ಇದು ಕೇಂದ್ರ ಸರ್ಕಾರವೇ ಮಾಡಬೇಕು. ಕೇಂದ್ರ ಸರ್ಕಾರ ಮಾಡಿತ್ತು. ಇದಕ್ಕೆ ಕೇಂದ್ರ ಸರ್ಕಾರ ಎಲ್ಲ ಸಮಸ್ಯೆ ಗಮನದಲ್ಲಿಟ್ಟುಕೊಂಡು 23 ಫಾರೆಸ್ಟ್ ಕನ್ಸರ್ವೇಷನ್ ಬಿಲ್ ತಂದು, ಅದರ ಪ್ರಾಮಾಣಿಕತೆ ಇರಲಿಲ್ಲ. ಅವರು ಮಾಡಿರೋದು ಅವರ 2 ಸ್ನೇಹಿತರಿಗೆ 10-20 ಸಾವಿರ ಹೆಕ್ಟೇರ್ ಜಮೀನನ್ನ ಮಂಜೂರು ಮಾಡೋದಕ್ಕೆ ಅವ್ರು ಮಾಡಿದ್ರು. ರಾಮದೇವ್ ಮತ್ತು ಇನ್ನೊಬ್ಬ
ವರ್ಮನ ಶರ್ಮನ ಏನಿದ್ದಾನೆ, ಅವನಿಗೆ ಮಣಿಪುರ, ಅಸ್ಸಾಂ ಮತ್ತು ಇದರಲ್ಲಿ ಪಾಮ್ ಮತ್ತು ಮೆಡಿಸಿನ್ ಪ್ಲಾಂಟ್ ಬೆಳೆಯೋದಕ್ಕೆ ಅಂಥೇಳಿ ಮಂಜೂರು ಮಾಡಿ. ನಿಮಗೆಲ್ಲ ಗೊತ್ತಿದೆ 371 ಈಶಾನ್ಯ ರಾಜ್ಯಗಳ ವಿಶೇಷ ಕಾಯ್ದೆ ಇದೆ. ಆ 371 ಇರುವ ಇದರಲ್ಲಿ ನಮ್ಮ ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ 1980 ಇದರಲ್ಲಿ ಸೆಕ್ಷನ್ 8ರಲ್ಲಿ ಒಂದು ಏನಿದೆ ಅಂದರೆ, ಸ್ಥಳೀಯ ಯಾವುದೇ ಸಾಮಾಜಿಕ ಉದ್ದೇಶಕ್ಕೆ ಬಳಸಬೇಕಾದ್ರೆ ಸ್ಥಳೀಯರ ಅಭಿಪ್ರಾಯ ತಗೊಳ್ಬೇಕು, ಅನುಮತಿ ಪಡಿಬೇಕು. ಇವರು ಅನುಮತಿ ಪಡೆದಿರಲಿಲ್ಲ. ಅದೇ ಒಂದೇ ಕಾರಣಕ್ಕೆ ಆ 23 ಅಮೆಂಡ್ಮೆಂಟ್ ಬಿಲ್ ರದ್ದಾಯಿತು. 23 ಅಮೆಂಡ್ಮೆಂಟ್ ಬಿಲ್ಲಲ್ಲಿ ಇವರು ಸ್ಪಷ್ಟವಾಗಿ ಏನು ಈ ಹೆಕ್ಟೇರ್ಗೆ 25 ಗಿಡ ಇರಬೇಕು ಅನ್ನೋದು, ಮತ್ತು ಯಾರಿಗೆ ಅಧಿಕೃತ ಮಂಜೂರಾತಿ 1980ಕ್ಕಿಂತ ಹಿಂದಿಂದು ಮಾತ್ರ ಅಧಿಕೃತ, ಮತ್ತೆಲ್ಲ ಅದು ಅನಧಿಕೃತ ಅಂತ ಏನು ಹೇಳಿದರು, ಈ ಎಲ್ಲ ಅಂಶಗಳನ್ನು ಕೈಬಿಟ್ಟಿದ್ರು. ಮತ್ತೆ ನಮ್ಮ ತಲೆ ಮೇಲೆ 2ನೇ ಸರಿ ಕಲ್ಲು ಬಿದ್ದಿದೆ. ಈಗ ಇನ್ನಾದರೂ ಕೂಡ ಇದಕ್ಕೊಂದು ಅಮೆಂಡ್ಮೆಂಟ್ ಮಾಡಬೇಕು. ಆಮೇಲೆ ಮತ್ತು ನಾನು ಸುಧಾಕರ್ ಶೆಟ್ಟರಲ್ಲಿ ಬೇಡುತ್ತೇನೆಂದರೆ, ನೀವು ಕುಮಾರಸ್ವಾಮಿ ಅವರ ಹತ್ರ ಇದನ್ನು ತಗೊಂಡು ಹೋದರೆ, ಇಷ್ಟೊತ್ತವರೆಗೂ ನಮ್ಮ ಈ ಎಲ್ಲ ರಾಜ್ಯ ಸರ್ಕಾರಗಳು ಇದ್ದಾವೆ, ರಾಜ್ಯ ಸರ್ಕಾರಗಳ ಅಟಾರ್ನಿ ಜನರಲ್ ಅಥವಾ ಅವರ ಪ್ರತಿನಿಧಿಗಳು, ಸುಪ್ರೀಂ ಕೋರ್ಟಿನ ಯಾರೊಬ್ಬ ಲಾಯರ್ ಇದ್ದಾನೆ, ಅವನಿಗೆ ಇವರು ಮಾಹಿತಿ ಕೊಡೋದು, ಅವರು ಮತ್ತು ಕೋರ್ಟ್ನವ್ರು ಕೂತ್ಕೊಂಡು ನಮ್ಮ ಹಣೆ ಬರೋಣ ಅಲ್ಲಿ ಅವರು ಚರ್ಚೆ ಮಾಡೋದು. ನಮ್ಮ ಪ್ರತಿನಿಧಿಗಳು ಯಾರೂ ಇಲ್ಲ ಅಲ್ಲಿ. ಇಲ್ಲಿ ವಾಸ್ತವದಲ್ಲಿ ಇವತ್ತಿನ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ, ಈ ಪರಿಸ್ಥಿತಿಯನ್ನು ಅಲ್ಲಿ ಯಾರಿಗೂ ಹೇಳ್ತಾ ಇಲ್ಲ. ಇದು ಧರ್ಮ್ ಸಿಂಗ್ ಕಾಲದಲ್ಲಿ ಇದೇ ಗೋಪಾಲಕೃಷ್ಣ ಗೌಡರು 1,38,000 ಹೆಕ್ಟೇರ್ ಏನು ಕೊಟ್ಟರು. ಆವಾಗ ಇದ್ರ ಬಗ್ಗೆ ಒಂದು ದೊಡ್ಡ ಚರ್ಚೆ ಆಯಿತು. ಆವಾಗ ಬಿರುಸಾಗಿ ಎಲ್ರಿಗೂ ಹಕ್ಕುಪತ್ರಗಳನ್ನು ಕೊಡ್ತಾ ಇದ್ರು. ನಮ್ಮ ಕೊನೆಗೆ ಇವರು 10,000 ಹೆಕ್ಟೇರ್ನ ಬಿಟ್ಕೊಡಿ ಅಂತ ಕೇಳಿದರು ರಾಜ್ಯ ಸರ್ಕಾರದವರು. ಸುಪ್ರೀಂ ಕೋರ್ಟ್ನವರು ಧರ್ಮ್ ಸಿಂಗ್ ಸರ್ಕಾರಕ್ಕೆ ಒಂದು ನೋಟಿಸ್ ಕೊಟ್ಟಿದೆ, ನೀವು ಯಾವ ಕಾಯ್ದೆಯಲ್ಲಿ ಅವರಿಗೆ ಮಂಜೂರಾತಿ ಮಾಡಿದಿರಿ, ಇವತ್ತು SITಯಲ್ಲಿ ಕೇಳ್ತಿದ್ದಾರಲ್ಲ ಅದನ್ನು ಅವತ್ತು ಕೇಳಿದರು. ನಿಮಗೆ ರಾಜ್ಯ ಸರ್ಕಾರಕ್ಕೆ ಈ ಮಂಜೂರಾತಿ ಮಾಡೋದಕ್ಕೆ ಯಾವ ಅಧಿಕಾರ ಇದೆ? ನಮ್ಮದು ಈಗ 1980 ಅರಣ್ಯ ಸಂರಕ್ಷಣಾ ಕಾಯ್ದೆಯ ಸೆಕ್ಷನ್ 2 ಪ್ರಕಾರ ಅರಣ್ಯ ಅಂತ ಇದ್ದರೆ ಯಾವುದೇ ದಾಖಲೆ ಅದರ ಮೇಲೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ಅದನ್ನು ಅರಣ್ಯೇತರ ಚಟುವಟಿಕೆ ಬದಲಾಯಿಸೋದಕ್ಕೆ ಅಧಿಕಾರ ಇಲ್ಲ. ಇದು ನಾವು ಇಟ್ಕೊಳ್ಬೇಕು. ಆಮೇಲೆ ಅವರು ಅರಣ್ಯಕ್ಕೆ ಡೆಫಿನಿಷನ್ ಬರೆಯುವಾಗ ಏನು ಬರೆದಿದ್ದಾರೆ, ಒಂದು ಸಾರಿ ಯಾವುದಾದ್ರೂ ದಾಖಲೆಯಲ್ಲಿ ಅರಣ್ಯ ಅಂತ ಹೇಳಿ ಸರ್ಕಾರಿ ದಾಖಲೆಯಲ್ಲಿ ಬರೆದಿದ್ರೆ ಅದು ಖಾಸಗಿಯವನ ಕೈಲಿರಲಿ, ಸರ್ಕಾರದ ಕೈಲಿರಲಿ ಅಥವಾ ಯಾರ ಕೈಲಿರಲಿ, ಅದು ಅರಣ್ಯ. ಅಲ್ಲಿ ಅರಣ್ಯೇತರ ಚಟುವಟಿಕೆ ಮಾಡಬಾರ್ದು. ನಮ್ಮಲ್ಲಿ ಏನು ಮಾಡಿದ್ದಾರೆ, ಕಡದಾಳ್ ಮಂಜಪ್ಪನವ್ರ ಕಾಲದಲ್ಲಿ ಒಂದು 10 ಲಕ್ಷ ಜನರಿಗೆ ಮೊದಲನೇದೇ ಒಂದು ಜಮೀನು ಎಲ್ಲರಿಗೂ ಮಂಜೂರು ಮಾಡಿದ್ಬಿಟ್ರೆ ಆಮೇಲೆ ಮಂಜೂರಾತಿ ಮಾಡೋಕ್ಕಾಗಲಿಲ್ಲ. ಆಮೇಲೆ ಮುಂದೆ ಬಂದು ಸರ್ಕಾರಗಳು ಅಲ್ಪ ಸ್ವಲ್ಪ ಮಾಡುವಷ್ಟೊತ್ತಿಗೆ ಬೇರೆ ಬೇರೆ ಆಯಿತು. ಅಷ್ಟೊತ್ತಿಗೆ ನಮ್ಮ ಅರಣ್ಯ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದಿದೆ. ಹಾಗಾಗಿ ನಮ್ಮ ಜಮೀನು ಮಂಜೂರಾತಿ ಆಗಿರೋದು ಹೆಚ್ಚಿನವರಿಗೆ ಸಿಕ್ಕಿರೋದು 2000 ನಂತರವೇ. ಈಗ SIT ಬಂದಿರೋದು ಯಾರ್ದು 96 ನಂತರ ಮಂಜೂರಾತಿ ಮಾಡಿದ್ರಿ ಅವೆಲ್ಲರದನ್ನು ರದ್ದು ಮಾಡಿ, ಬರೀ ರದ್ದು ಮಾಡೋದಲ್ಲ, ಅವ್ರ ಮೇಲೆ ಕಾನೂನು ಕ್ರಮ ತಗೊಂಡು ಅವರಿಗೆ ದಂಡ ಹಾಕಿ ಆ ದಂಡವನ್ನು ಅರಣ್ಯ ಅಭಿವೃದ್ಧಿಗೆ ಬಳಸಿ ಅಂತ. ಈಗೀಗ ಆಂಟನಿ ತೋರಿಸಿದ್ರೆ ಯಾವುದೋ ಒಂದು ನರಪುರದ ದಾಖಲೆ, ನಾನು ಇಡೀ ಮಡಿಕೇರಿಯ ಇಂದ ಹಿಡಿದು ನಾನು ಶಿರ್ಸಿವರೆಗೂ ನಾನು ಇದರ ಹೋರಾಟ ಮತ್ತು ಹೋರಾಟಗಾರರ ನಡುವೆ ನಾನು ಸಂಪರ್ಕ ಇಟ್ಕೊಂಡಿದ್ದೀನಿ. ನಾನು ಎಲ್ಲ ಊರುಗಳಿಗೆ ಹೋಗಿದ್ದೀನಿ. 1868ರಲ್ಲಿ ಮೊದಲು ಅರಣ್ಯ ಕಾಯ್ದೆನ ಒಂದು ಮಾಡಿದರು. ಅದು ಅರಣ್ಯ ಕಡಿಯುವುದಕ್ಕೆ.
ಆಮೇಲೆ 1927ಕ್ಕೆ ಅರಣ್ಯ ಕಡಿದ್ರೆ ಒಂದು ಪೆನಾಲ್ಟಿ, ಅಥವಾ ಅರಣ್ಯನ ಕಡಿಬೇಕಾದ್ರೆ ನೀವು ಸರ್ಕಾರ ದುಡ್ಡು ಕೊಟ್ಕೊಂಡು ಕಡಿಬೇಕು ಅಂತ ಹೇಳಿ ಬದಲಾವಣೆ ಮಾಡಿದ್ರು. ಈ ಅರಣ್ಯ ಇಲಾಖೆ ಹುಟ್ಟಿದ್ದೇ ಕಾಡು ಕಡಿಯೋದಕ್ಕೆ, ಇವರು ಕಾಡು ಬೆಳೆಸೋದಕ್ಕಲ್ಲ. ಇವರು ಅರಣ್ಯ ಸಂರಕ್ಷಣಾ ಕಾಯ್ದೆ ಮತ್ತು ವನ್ಯಜೀವಿ ಕಾಯ್ದೆ ಶುರು ಆದಮೇಲೆ ಇವರು ಈಗ ಪರಿಸರವಾದಿಗಳಾಗಿದ್ದಾರೆ. ಅವರೆಲ್ಲ ನಮಗೆ ಪರಿಸರದ ಬಗ್ಗೆ ನಮಗೆ ಪಾಠ ಹೇಳುವವರಾಗಿದ್ದಾರೆ. ಇದು ಇವರು 1868ರಿಂದ ಬ್ರಿಟಿಷರು ಕಾಫಿ, ರಬ್ಬರ್, ಟೀ ಮತ್ತು ಸಾಗವಾನಿ ಬೆಳೆಯೋದಕ್ಕೆ ಕಡಿಮೆ ಅಂಥೇಳಿ ಶಿಕಾರಿ ಮಾಡೋದಕ್ಕೆ ಕೂಡ ರಿಸರ್ವ್ ಅಂತ ಇಟ್ಕೊಂಡಿದ್ದಾರೆ. ಶ್ರೀಗಂಧಕ್ಕೆ ಅಂತ ಒಂದು ಮೀಸಲು ಇಟ್ಕೊಂಡಿದ್ದಾರೆ. ಇವ್ರಿಗೆ ಪ್ರಕಾಶ್ ಅವ್ರಿಗೆ ಗೊತ್ತು ನಮ್ಮ ಅಣ್ಣನ ಕೇಸು. ಮೂರು ಜನರ ನಂತರ ನಮ್ಮ ಅಣ್ಣ ಮಂಜೂರಾದ ಜಮೀನನ್ನು ಇದೇ ಮುದ್ದಿನಕೊಪ್ಪದಲ್ಲಿ ತಗೊಂಡಿದ್ದಾರೆ. ಹಿಂದೆ ಅವ್ರ ಹಿಂದೆ 3 ಜನ ಒಬ್ಬರಿಂದ ಒಬ್ರಿಗೆ ಕೈದಾಡಿಸಿರೋದು. ಅಲ್ಲಿ ಚಾರ್ಕೋಲ್ ತೆಗೆದಿದ್ದಾರೆ, ಮರ ತೆಗೆದಿದ್ದಾರೆ, ಹಿಂದೆ ಅರಣ್ಯ ಪರ್ಮಿಷನ್ ಕೊಟ್ಟಿದ್ದಾರೆ. ಈಗ ಒಬ್ಬ DF ಹೇಳ್ತಾನೆ ಅದು ಶ್ರೀಗಂಧ ಮೀಸಲು. ಇವನು ಈಗ ಶ್ರೀಗಂಧ ಮೀಸಲು ಅಂತ ಹೇಳಿದ್ರು 1927ನೇ ಇಸ್ವಿಲಿ ಶ್ರೀಗಂಧ ಮೀಸಲು ಅಂತ ಹೇಳಿದರು. ಅದು ಆ ಜಾಗ ಇರೋದು ಅಂತ 1988ರಲ್ಲಿ ಅದನ್ನು ರಿಸರ್ವ್ ಫಾರೆಸ್ಟ್ ಮಾಡಿದ್ದಾರೆ. ಮತ್ತೆ ಅದರಲ್ಲಿ ಆವಾಗ ಇದನ್ನು ಬಿಟ್ಟಿದ್ದಾರೆ. ಆದರೆ ಈಗ ಇವರು ಹೇಳ್ತಾರೆ ಇಲ್ಲ ಅದು ಶ್ರೀಗಂಧ ಮೀಸಲು. ಈಗ ಗೋದಾವರ್ಮನ್ ತಿರ್ಮಲ್ಪಾಡ್ ಕೇಸಲ್ಲಿ ಈ ಯಾವುದರಿಂದನೂ ಯಾರಿಗೂ ಮುಕ್ತಿ ಇಲ್ಲ. ಅವ್ರೇನು ಬರೆದಿದ್ದಾರೆ, ಒಂದು ಸಾರಿ ಸರ್ಕಾರಿ ದಾಖಲೆಯಲ್ಲಿ ಅರಣ್ಯ ಅಂತ ಯಾವುದೇ ಪ್ರದೇಶನ ಬರೆದಿದ್ರೆ ಅದು ಅರಣ್ಯ. ಈಗ ನಿಮ್ಮ NR ಪುರದ ಯಾವುದೋ ಕೆಳಗಡೆದು ಟೌನ್, ಅದೇ ಅದು, ಅಥವಾ ನಮ್ಮ ಕುವೆಂಪು ಯೂನಿವರ್ಸಿಟಿ, ಅಥವಾ ಶಿವಮೊಗ್ಗದ APMC, ಹೀಗೆ ನಾವು ಹಳೆ 27ರ ಹಿಂದಿನ ಅಥವಾ ಹಿಂದಿನ ದಾಖಲೆಗಳನ್ನು ತೆಗೆದ್ರೆ ಬಸ್ ಇಲ್ಲೆಲ್ಲ ಹೇಳಿದ್ರು. ಕೊಪ್ಪದಲ್ಲಿ ಕೂಡ ಎಲ್ಲ ಕಡೆ ಎಲ್ಲರೂ ಒಂದು ಕಡೆ. ಆದರೆ ಸ್ವತಂತ್ರ ಬಂದ ಮೇಲೆ ನಾವು ಅದನ್ನು ತಿದ್ದಬೇಕಾಗಿತ್ತಲ್ಲ. ನಮಗೆ ಬೇಕಾದ ಅರಣ್ಯ ಕಾಯ್ದೆ ನಾವು ಮಾಡ್ಕೊಳ್ಬೇಕಿತ್ತಲ್ಲ. ಇವರೇನು ಮಾಡಿಬಿಟ್ಟಿದ್ದಾರೆ ಬೇಜವಾಬ್ದಾರಿಯಿಂದ. ಹಿಂದಿನ 1927ರ ಹಿಂದಕ್ಕೆ ಇವರು ಏನು ಅರಣ್ಯನ ರಿಸರ್ವ್ ಮತ್ತೊಂದು ಏನೇನು ಕಾಯ್ದೆಗಳನ್ನ ಇವರು ಮಾಡ್ಕೊಂಡಿದ್ರು, ಆ ಕಾಯ್ದೆಗಳು ಅದೇ ರೀತಿ ಮುಂದುವರಿಯುವುದು. ಇಷ್ಟೇ ಬರ್ತಿತ್ತು ಇವರು. ಹೊಸ ಕಾಯ್ದೆ ಏನು ಬರಲಿಲ್ಲ. ಅದೇ ರೀತಿ ಮುಂದುವರಿಯುವುದು. ರಿಸರ್ವ್ ಫಾರೆಸ್ಟ್ ಆಗಿದ್ರೆ ರಿಸರ್ವ್ ಫಾರೆಸ್ಟ್. ಮೊನ್ನೆ ಸುಧಾಕರ್ ಶೆಟ್ಟಿಗೆ ಒಂದು ಮಾತು ಹೇಳಿದೆ ನೋಡಿ. ಇಲ್ಲಿ ನಾನು 30-40 ವರ್ಷದಿಂದ ಹೋರಾಟ ಮಾಡ್ತಿದ್ದೀನಿ. ಒಂದು 20-30 ವರ್ಷದ ಹಿಂದೆ ನಾವು ಕುದುರೆಮುಖ ರಾಷ್ಟ್ರೀಯ ಉದ್ಯಾನದ ವಿರುದ್ಧ ಹೋರಾಟ ಮಾಡ್ತಿದ್ವಿ. ನಿಮಗೊಂದು ಮಾತು ಹೇಳಿದರೆ ಆಶ್ಚರ್ಯ ಆಗುತ್ತೆ ಶೆಟ್ರಿ ಅಂತ ಕೇಳಿದೆ. ಏನೊಂದು ನೋಡಿ, ಎಲ್ಲರೂ ಹೇಳ್ತಾರೆ, ಈ ಗೋಪಾಲನೇ ಹೇಳಿದ್ರು ಕುದುರೆಮುಖ ರಾಷ್ಟ್ರೀಯ ಉದ್ಯಾನದ ಇದರಿಂದೆಲ್ಲ ಅವರು ಒಕ್ಕಲೆದ್ದು ಹೋಗಬೇಕು ಅಂತಿದ್ದಾರೆ, ಅವ್ರಿಗೊಂದು ಪರಿಹಾರನೂ ಕೊಡ್ತಿಲ್ಲ ಅಂತ. ಬಹುಶಃ ನಿಮಗೂ ನಾನು ಆ ಮಾತು ಹೇಳಿದ್ರೆ ಆಶ್ಚರ್ಯ ಆಗುತ್ತೆ. ಬಹುಶಃ ನೀವೆಲ್ಲರೂ ತಿಳ್ಕೊಂಡಿದ್ದೀರಿ, ಅಲ್ಲಿ ಈ ತನಿಕೋಡಲ್ಲಿ ಗೇಟ್ ಹಾಕಿದಾರಲ್ಲ, ಅಲ್ಲಿಂದ ಹಿಡಿದು ಮಾಳಾದವರೆಗೆ ಮತ್ತೊಂದು ಗೇಟ್ ಹಾಕಿದ್ದಾರೆ, ಮತ್ತು ಅಲ್ಲೆಲ್ಲ ಸಂಸ್ಥೆಯಲ್ಲಿ ಒಂದು ಗೇಟ್. ಇದ್ರ ಒಳಗಿರೋದೆಲ್ಲ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಅಲ್ವಾ? ಅದ್ರ ಒಳಗಿರೋದು ಅದು ರಾಷ್ಟ್ರೀಯ ಉದ್ಯಾನ ಅಲ್ಲ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನದ ಒಳಗೆ ಯಾರೇ ಒಂದೇ ಒಂದು ಕುಟುಂಬ ಇಲ್ಲ. ನಿಮಗೆ ಆಶ್ಚರ್ಯ ಆಗುತ್ತೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನದ ಘೋಷಿತ ಅರಣ್ಯದ ಒಳಗೆ ಒಂದೇ ಒಂದು ಕುಟುಂಬ ಇಲ್ಲ. 1914 ಮತ್ತು 16ರಲ್ಲಿ ಅದನ್ನು ಮೀಸಲು ಅರಣ್ಯ, ರಕ್ಷಿತ ಅರಣ್ಯ ಅಂತೇಳಿ ಒಂದು ಸೀರ್ಲ್ ಅಂತ ಒಂದು ಗ್ರಾಮ 10,000 ಎಕರೆ ಇದ್ದರೆ ಅದರಲ್ಲಿ ಒಂದು 2-3 ಸಾವಿರ ಎಕರೆಗಳನ್ನು ರಿಸರ್ವ್ ಫಾರೆಸ್ಟ್ ಅಂತ ಮಾಡಿದ್ದಾರೆ. ಅದು ದೊಡ್ಡ ದೊಡ್ಡ ಕಾಡು ಮತ್ತು ಗುಡ್ಡಗಳ ತಲೆ. ಅದು ಮಾತ್ರ ರಾಷ್ಟ್ರೀಯ ಉದ್ಯಾನ. ನಾವು ಗೋವಿಂದೇಗೌಡರಿಗೆ ಹೇಳಿದ್ವಿ, ಚಂದ್ರೇಗೌಡರಿಗೆ ಹೇಳಿದ್ವಿ, ಜೀವರಾಜಂಗೆ ಹೇಳಿದ್ವಿ, ಈಗ ಇವರಿಗೆ ರಾಜೇಗೌಡ, ಅಥವಾ ಪ್ರತಿಯೊಬ್ಬರಿಗೂ ಹೇಳಿದ್ದೀವಿ ಇದನ್ನು. ಆದರೆ ಯಾರಿಗೂ ಯಾರು ಅಧಿಕಾರಿಗಳು ಹೇಳಿದ್ದನ್ನು ಕೇಳ್ತಾರೆ ಹೊರತು ನಾವು ದಾಖಲೆ ಇಟ್ಟುಕೊಟ್ರೆ ಅದನ್ನು ಕೇಳೋದಿಲ್ಲ. ಸುಧಾಕರ್ ಶೆಟ್ಟಿಗೂ ನಾವು ಹೇಳೋದು,
ನೀವೀಗ ನಮ್ಮ ಅಹವಾಲನ್ನು ಕೇಳಿ ಅಥವಾ ನಮ್ಮ ವೇದನೆಯಲ್ಲಿ ಕೇಳಿ ನೀವು ಇಂಥದ್ದು ಒಂದು ಸೂಕ್ಷ್ಮವಾದ ವಿಚಾರ ಸಂಕಿರಣ ಮಾಡಿದ್ರಿ, ನಾಳೆ ನೀವು ಗೆದ್ದು ಶಾಸಕರಾಗ್ತೀರಿ. ಶಾಸಕರಾದ ಮೇಲೆ ಸಾಮಾನ್ಯ ಜನರ ಮಾತು ಕೇಳೋದೇ, ಯಾವನ ಅಧಿಕಾರಿಗಳು ಹೇಳ್ತಾನೆ, ಏನು ಕಾನೂನು ಅವನು ಹೇಳ್ತಾನೆ, ಅವನಿಗೆ ಬೇಕಾಗಿದ್ದು ಹೇಳ್ತಾನೆ, ಅದನ್ನು ಮಾತಾಡ್ತಾರೆ. ಕಾಗೋಡು ತಿಮ್ಮಪ್ಪನ ಥರ ಇದು ಮಾಡು ನೀನು, ನಾನು ಶಾಸಕ, ನಾನು ಕಾನೂನು ಮಾಡೋದು ನಾನು, ನೀನು ಮಾಡು ಅಂತ ಹೇಳಿ ಮಾಡಿಸುವ ರಾಜಕಾರಣಿಗಳೇ ಇಲ್ಲ. ಇವತ್ತು ಇಡೀ ಈ ಅರಣ್ಯದ ಒಂದೊಂದು ಊರಲ್ಲಿ ಒಂದೊಂದು ಕತೆ ಕೇಳಿದರು. ಇವತ್ತು ಸಾಗರದಲ್ಲಿ ಇಡೀ ರಾಜ್ಯಕ್ಕೆ ಬೆಳಕು ಕೊಟ್ಟಿದ್ದಾರೆ ಲಿಂಗನಮಕ್ಕಿಗೆ ಮಂಜೂರಾದ 12,000 ಎಕರೆ. ಇವತ್ತು ಅದರಲ್ಲೂ ಕೂಡ ರೈತರಿದ್ದಾರೆ. ಅರ್ಧ ಎಕರೆ, 1 ಎಕರೆ, ಕೆಲವೊಂದು ಅರ್ಧ ಮುಳುಗಿದೆ, ಮನೆ ಹತ್ರ ನೀರು ಬಂದಿದೆ, ಯಾರಿಗೆ ಮಂಜೂರಾತಿಲ್ಲ. ಅರಣ್ಯ ಇಲಾಖೆಯವರು ಅಡ್ಡ ಗೊತ್ತಿದ್ದಾರೆ. ಅಲ್ಲಿಂದ ತೆಗೆದವರನ್ನ ಶೆಟ್ಟಿಹಳ್ಳಿ ಅಭಯಾರಣ್ಯ ಅಂತ ಹೇಳ್ತಿರುವಂಥ ಜಾಗಕ್ಕೆ ಆವಾಗಲೇ ಅವ್ರನ್ನ ಶಿಫ್ಟ್ ಮಾಡಿದೆ. ಅಜ್ಜನ್ನ ತಂದಿಲ್ಲಿ ಬಿಟ್ಟಿದ್ದು, ಈಗ ಮೊಮ್ಮಗ ಇದ್ದಾನೆ. ಇವರಿಗೆಲ್ಲ ಕರ್ನಾಟಕದ ಸರ್ಕಾರ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಹಕ್ಕುಪತ್ರ ಕೊಟ್ಟರು 900 ಜನರಿಗೆ. ಒಬ್ಬ ಸತೀಶ್ ಆಚಾರ್ಯ ಅಂತ ಅವನು ಖಂಡಿತ ಹೋಗಿ ಹೈಕೋರ್ಟಿಗೆ ಸಾಧ್ಯ ಇಲ್ಲ. ಅವೊಬ್ಬ ಟ್ಯಾಕ್ಸಿ ಡ್ರೈವರು ಹೈಕೋರ್ಟಿಗೆ ಹೋದಂತ ಅರ್ಜಿ ಹಾಕಿದವ. ಇದೇನು ಅಷ್ಟು 903 ಜನರ ಜೀವ ಜಾಯಿತು. ಎಲ್ಲರೂ ಸಾಗೋಳು ಚಿಟ್ಟಿ ಆಗ ಬಜಾರ್. ಇವತ್ತು ಕಳಸದಲ್ಲಿ ನೀವೇನಿದ್ರಲ್ಲ, ಯಾವನ ರಾಜ ಅವನ ಅಪ್ಪನ ಆಸ್ತಿ ಅಲ್ಲ, ಯಾವನ ರಾಜ ಯಾವನಿಗೋ ಕೊಟ್ಟ ಮೀಸಲು ಅರಣ್ಯ ಅಂತ ಅಲ್ಲ, ಏನು ಅವರ ದತ್ತಿದ್ದು ಅವನು ತೆಗೆದು ಅರಣ್ಯ ಇಲಾಖೆ ಕೊಟ್ಟ. ಅಲ್ಲಿದ್ದಾರೆ 600-700 ಕುಟುಂಬ. ಎಲ್ಲರದ್ದು ಸ್ಟೇ ಆಗಿದೆ. ಅವರ ಬದುಕೆಲ್ಲ ಜಾಮೀನಲ್ಲಿದೆ, ನೆಕ್ಸ್ಟ್ ಕೋರ್ಟ್ ಆರ್ಡರ್ನಲ್ಲಿದೆ. ಒಂದೇ ನಾನಾ ಥರದ ಕಥೆಗಳಿದ್ದಾವೆ. 4-1 ಅಂತಾರೆ, ಪ್ರೊಸೀಜರ್ ಇದೆ. ಮತ್ತು ದಯಮಾಡಿ ಇಲ್ಲಿ ಕೆಲವರಿಗೆ ಒಂದು ತಿಳುವಳಿಕೆ ಇದೆ. ಅವನು ಯಾರೋ ಸೆಟ್ಲ್ಮೆಂಟ್ ಆಫೀಸರ್ ಬಂದರೆ ನಮಗೆ ಪರಿಹಾರ ಮಾಡ್ತಾನೆ, ಆ ಜಾಗ ಬಿಡ್ತಾನೆ ಅಂತ. ಸೆಟ್ಲ್ಮೆಂಟ್ ಆಫೀಸರಿಗೆ ಆ ಅಧಿಕಾರ ಇಲ್ಲ. ಅವನು ನಿಮ್ಮ ರೈಟ್ ಸೆಟ್ಲ್ಮೆಂಟ್ ಮಾಡೋದು ಮಾತ್ರ ಇದು. ಯಾಕೆ ಅವನು ಮಾರಿಯನ್ನು ಮನೆ ಬಾಗಿಲಿ ಕರಿತಿರೋ ಗೊತ್ತಿಲ್ಲ ನನಗೆ. ಅವನು ನಿಮ್ಮ ಪರವಾಗಿ ಬರೆಯೋದಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ನಮ್ಮ ಪರವಾಗಿ ಅವನಲ್ಲ ಯಾವುದೇ ಅಧಿಕಾರಿಗಳು ಬರೆಯಲ್ಲ. ಇಲ್ಲಿ ಕೆಲವರಿಗೆ ಇದು ನಾನು ಕೇಳಿದೆ, ನೀವು ಟಾಸ್ಕ್ ಫೋರ್ಸಲ್ಲಿ 10,000 ಎಕರೆ ಕೊಡ್ತಾರೆ ಅಂತ ಜನರಿಗೆಲ್ಲ ಹೇಳ್ತಿದ್ದೆ. ನನಗೆ ಬಂದರೆ ಸಂತೋಷ. ಆದರೆ ನೋಡಿ, ಸುಪ್ರೀಂ ಕೋರ್ಟ್ ಹೇಳಿದೆ ಇವರಿಗೆ ಮೇಲಿನ ಮೇಲೆ ನೋಟಿಸ್ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಇವರು ಯಾರು ಅಟೆಂಪ್ಟೇ ಮಾಡಿಲ್ಲ. ಎಕ್ಸ್ಪರ್ಟ್ ಕಮಿಟಿ ಮಾಡಿ ನಮಗೆ ಇದನ್ನು ಮಾಡಿ ಯಾವುದು ನಿಮ್ಮದು ಏನಿದೆ ಅಲ್ಲಿ ಚಿತ್ರಣ ಕೊಡಲಿಲ್ಲ. 2014ಕ್ಕೆ ಎಕ್ಸ್ಪರ್ಟ್ ಕಮಿಟಿ ಮಾಡಿದರು, 2022ಕ್ಕೆ ವರದಿ ಕೊಟ್ಟರು ಸತ್ಯವತಿ ಇದ್ದಾಗ. ಹೀಗೆ 10 ಲಕ್ಷ ಹೆಕ್ಟೇರು ಕೊಟ್ಟಿದ್ದೀರಿ, ಅದರಲ್ಲೆಲ್ಲ ಓವರ್ಲ್ಯಾಪ್ ಆಗಿದೆ, ಎಲ್ಲ ಮಾಡಿದೆ. ಅದು 7 ಲಕ್ಷ ಹೆಕ್ಟೇರ್ ಬಿಡಿ, ನಮ್ಮದು 2 ಲಕ್ಷ ಹೆಕ್ಟೇರಿಗೆ 1 ಲಕ್ಷ ಸೇರಿಸಿ 3,30,000 ಎಕರೆ ನೀವು ಡಿಮ್ಡ್ ಮಾಡಿ. ರಾಜ್ಯ ಸರ್ಕಾರ ಕೊಟ್ಟ ಅಪೀಲನ್ನು ಸುಪ್ರೀಂ ಕೋರ್ಟ್ ಒಪ್ಕೊಂಡಿದೆಯಾ? ಒಪ್ಕೊಂಡಿಲ್ಲ ಅಂದಮೇಲೆ ನಿಮ್ಗೆ ಹೇಗೆ ಜಾಗ ರಿಲೀಸ್ ಆಗುತ್ತೆ? ನಾನು ಶಾಸಕರಿಗೆ ಕೇಳಿದೆ, ನೀವು ಎಲ್ಲರಿಗೂ ಬರ್ತದೆ ಕೊಡ್ತೀವಿ, ಎಲ್ಲರದ್ದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ತಿದ್ದೀರಲ್ಲ, ಮೊದಲು ಸರ್ಕಾರಕ್ಕೆ ಬೇಕಾಗಿದ್ದಂಥ ಸಾರ್ವಜನಿಕರಿಗೆ ಬೇಕಾದಂಥ ಆಸ್ಪತ್ರೆಗೋ ಸ್ಮಶಾನಕ್ಕೋ ಅಥವಾ ಶೃಂಗೇರಿಯಲ್ಲಿ KEBಗೆ ಬೇಕು, ಆಸ್ಪತ್ರೆಗೆ ಬೇಕು, ಅವ್ರಿಗೆ ಜಾಗ ಮಂಜೂರು ಮಾಡಿ. ನಿಮಗೆ ನಮ್ಮ ಮತ್ತೆ 2ನೇ ಮಾಡಿ. ನಿಮ್ಗೆ ಯಾಕೆ ಆಗಲ್ಲ? ಆಸ್ಪತ್ರೆಗೆ ಯಾಕೆ ಜಾಗ ಆಗಲ್ಲ? ಅವ್ರು ಹಗಲು ರಾತ್ರಿ ಕುತ್ಕೊಂಡು ಅವ್ರ ಜೊತೆ ಎಲ್ಲ ಸ್ಟ್ರೈಕ್ ಮಾಡಿದ್ದಾರೆ. ಯಾಕಾಗೋದಿಲ್ಲ? ಈಗಲೂ ಕೊಟ್ಟಿದ್ದಾರೆ, ವಜಾ ಆಗುತ್ತೆ. ಸಾರ್ವಜನಿಕವಾದ ಏನು ನಮ್ಗೆ ಆಸ್ಪತ್ರೆ ಬೇಕು, ಎಲ್ಲರೂ ಸುಮ್ಮನಿದ್ದಾರೆ. ಇದೇ ಕಾನೂನು ಪ್ರಕಾರ ನೀವು ಯಾರಾದರೂ ಪಟ್ಟಿಡಿದ್ರೆ ಯಾರಿಗೂ ಯಾವುದನ್ನು ಮಂಜೂರು ಮಾಡೋಕ್ಕಾಗಲ್ಲ. ಇದು ಪರಿಸ್ಥಿತಿ. ಇದು
ಸರಿಯಾಗಿ ಇದರ ಬಗ್ಗೆ ಅಧ್ಯಯನಗಳನ್ನು ಮಾಡಿ ಅಧಿಕಾರಿಗಳನ್ನು ನಂಬಿದರೆ ಆಗಲ್ಲ. ನೀವು ಒಂದು ಬೇಕಾದರೆ ಎಲ್ಲರೂ ಎಲೆಕ್ಷನ್ ಮಾಡಿ ಈ ಥರ ಬೇಕಾದ್ರೆ ಇಡೀ ಈ ಮಲೆನಾಡಲ್ಲಿ ಇಲ್ಲಿಂದ ಶಿರ್ಸಿವರೆಗೂ ನಮ್ಮ ಸಂಪರ್ಕ ಇದ್ದಾರೆ. ಬೇಕಾದ್ರೆ ಹಣ ಒಟ್ಟು ಮಾಡೋಣ. ಸುಪ್ರೀಂ ಕೋರ್ಟಿಗೆ ರೈತರ ಪರವಾಗಿ ಒಂದು ಇಲ್ಲ, ಒಂದಿಷ್ಟು ಪಡೆನಾದ ಕಟ್ಟಿ ರಸ್ತೆ ತಡೆ ನಾವು ಜೀವ ಹೋದ್ರೆ ಹೇಳೋದಿಲ್ಲ ಅಂತ ಹಾಗೆ ಆಗುತ್ತಾದ್ರೆ ಉಳಿಸ್ಬೋದು. ಇಲ್ಲ ಆದರೆ ಯಾವುದಾದ್ರೂ ಒಂದು ಘಟ್ಟಕ್ಕೆ ಹೋಗ್ತಿದ್ರೆ ಈ ಸಮಸ್ಯೆಗಳು ಬಗೆಹರುವುದಿಲ್ಲ. ಇಷ್ಟೊತ್ತರಿಗೂ ಏನಾಯಿತು, ಆಯಿತು ಇವರೆಲ್ಲರೂ ನಾವು 50 ಮಂಜೂರು ಮಾಡಿದ್ವಿ, 53 ಮಂಜೂರು ಮಾಡಿದ್ವಿ, ಇನ್ನೊಂದು ಮಂಜೂರು ಮಾಡ್ತೇವೆ. ಇಲ್ಲ, ಈಗ ನೀವು ಎಲ್ಲ ಕೊಟ್ಟು ಮಂಜೂರಾತಿ ಅಕ್ರಮ ಅಂತ ಇಲ್ಲ. ಈಗ ಮಂಜೂರು ಮಾಡಿಸ್ಕೊಂಡವರು ಬೆಚ್ಚಿಗಿದ್ರು, ನಮಗೆ ಸಿಕ್ಕಿದೆ, ನಾವು ಸಾಲ ಮಾಡಿದ್ದೀವಿ, ನಮಗೇನು ತೊಂದರೆ ಇಲ್ಲ, ಇನ್ನು ಆಗಬೇಕಲ್ಲ ಅವ್ರಿಗೆ ಮಾತ್ರ ಅಂತ. ಇದಲ್ಲ, ಯಾರು ಮನೆ ಹತ್ರ ಮನೆಗೆ ಬಂದು ಬೆಳಕು ಬಿಡುವಾಗ ಗಾರ್ಡ್ ಬಂದು ನಿಲ್ತಾನೆ ಅಥವಾ RF ಬರ್ತಾನೆ ಅನ್ನೋದು ಗೊತ್ತಿಲ್ಲ. ಮಲೆನಾಡಲ್ಲಿ ಎಲ್ಲರೂ ಕೂಡ ಆತಂಕದ ಸ್ಥಿತಿಯಲ್ಲಿದ್ದಾರೆ. ಯಾರೊಬ್ಬರು ಕುಂಚಬೈಲವರೊಬ್ಬರು ಭಟ್ರು ಬಂದಿದ್ರು, 30 ವರ್ಷ ಆಗಿದೆ ಅವ್ರ ಮನೆ ಕಟ್ಟಿ, ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಕೇಸ್. 4-1 ಆಗಿರೋದು ಈಗ 4-6 ವರ್ಷ ಈಚೆಗೆ. ಅವ್ರ ಮನೆ ಕಟ್ಟಿ 35 ವರ್ಷ. ಅವ್ರ ಮನೆ ಬಿಟ್ಟು ಮಾಡಬೇಕಿತ್ತಲ್ಲ, ಅವನು ಮಾಡಲ್ಲ. ಮಾಡೋದಕ್ಕೆ ಅವ್ರಿಗೆ ಅವಕಾಶವೇ ಇಲ್ಲ. ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ನೀವು ಪಟ್ಟಿ ಕೊಡು, ಆಯಿತು, ಎಷ್ಟು ಜನರನ್ನು ಎಲೆಕ್ಷನ್ ಮಾಡಿದ್ಯಾ, ಎಲೆಕ್ಷನ್ ಮಾಡಿದವ್ರದ್ದು ಇಷ್ಟು ಕೊಡಬೇಕು ಪ್ರತಿ 6 ತಿಂಗಳಿಗೆ. ಇವ್ರಿಗೆ ಬಿಡಲ್ಲ ಅಲ್ಲಿ ಹೋದರೆ ಸುಮ್ಮನೆ. ಎಲೆಕ್ಷನ್ ಇವರು ಇಷ್ಟು ಜನರದ್ದು ಮಾಡಿದ್ದೀವಿ, ಇಷ್ಟು ಕಾನೂನು ಕ್ರಮ ತಗೊಂಡಿದ್ದೀವಿ ಅಂತ ಹೇಳಿದಿದ್ರೆ ಏನು ಹೇಳಿದ್ದಾರೆ ಅವರು, ನಿನ್ನ ರೇಂಜಲ್ಲಿ ಎಷ್ಟು ಅತಿಕ್ರಮಗಳಿದ್ದಾವೆ ಅದನ್ನು ನೀನು ಟೈಮ್ ಬಾಂಡ್ ಇಷ್ಟು ದಿನ ಖಾಲಿ ಮಾಡಿಲ್ಲ ಅಂದರೆ ಖಾಲಿ ಮಾಡೋವರಿಗೂ ನಿನ್ನ ಸಂಬಳದಲ್ಲಿ ಹೆಕ್ಟೇರಿಗೆ 100 ರೂಪಾಯಿ ನಿನಗೆ ಸಂಬಳದಲ್ಲಿ ಕಡಿತ ಮಾಡ್ತೇವೆ ಅಂತ ಹೇಳಿದ್ದಾರೆ. ಯಾರು ಅಧಿಕಾರಿ ನಂದು ಸಂಬಳದಲ್ಲಿ ದುಡ್ಡು ಹೋದರೂ ಪರವಾಗಿಲ್ಲ, ನೀವು ಆರಾಮಾಗಿರಿ ಅಂತ ಯಾರು ಹೇಳೋದನ್ನು ನಾವು ನಿರೀಕ್ಷೆ ಮಾಡ್ಬೋದಾ? ಇದು ಯಾಕೆಂದರೆ ಇನ್ನು ಸ್ವಲ್ಪ ಟೈಟು ಇನ್ನೂ ಆಗುತ್ತೆ. ಇದು ಎಲ್ಲರೂ ನಾವು ಸಿಕ್ಕಿಬಿಡ್ತೇವೆ. ಅವ್ರು ಹೇಳ್ತಾರೆ ಹಂಗೆ ಬಲೆ ಎಲ್ಲದು ಒಂದು ಬಲೆಯಲ್ಲಿ ಎಲ್ಲರೂ ಸಿಕ್ಕಿಬಿಡೋದೇ ಪರಿಸ್ಥಿತಿ. ಅದರಿಂದ ನಾವು ಇಷ್ಟೇ ಸಾಕಾಗಲ್ಲ. ಸರಿಯಾಗಿ ಇಡೀ ಒಂದು ಉದ್ದಕ್ಕೆ ಈಗ ಮೊನ್ನೆ ಮಹಾರಾಷ್ಟ್ರದಲ್ಲಿ 50,000 ಜನ ಸೇರಿದ ಒಂದು CPMನ ಒಂದು ಬೃಹತ್ತಾದ ಮೆರವಣಿಗೆ ನಡೀತು. ಅದರಲ್ಲಿ ಕೂಡ ಇದೇ ಬೇಡಿಕೆ ಇಟ್ಟಿದ್ದಾರೆ. ಇನ್ನು ಆ ಶಿರ್ಸಿ ಅವ್ರದ್ದು ಉತ್ತರ ಕನ್ನಡದವ್ರದ್ದು ಅವರು ಸಮಸ್ಯೆ ಇದೆ. ಇಲ್ಲಿ ಕೆಲವರು ನಾವು ನಮಗೆ ಸಮಾಧಾನ ಮಾಡ್ಕೊಳ್ಳೋದುಂಟು. ಅದಾದ್ರೆ ನಾವು ಬಚಾವ್, ಇದಾದ್ರೆ ನಾವು ಬಚಾವ್. ನೋಡಿ, ಇದು ಅಧಿಸೂಚಿತ ಅರಣ್ಯ ಆದರೆ, ನೋಟಿಫೈಡ್ ಫಾರೆಸ್ಟ್ ಆದರೆ ಮಾತ್ರ ನಿಮಗೆ ಅರಣ್ಯ ಹಕ್ಕು ಕಾಯ್ದೆ ಬರುವುದು. ಇಲ್ದಿದ್ದವರಿಗೆ ಅರಣ್ಯ ಹಕ್ಕು ಕಾಯ್ದೆ ಬರುವುದಿಲ್ಲ. ಇದು ಅಧಿಸೂಚಿತವಲ್ಲದ ಪ್ರದೇಶ. ಈಗ ಅಧಿಸೂಚಿತವಲ್ಲದ ಪ್ರದೇಶ, ಈಗ ಒಂದು ಹೆಕ್ಟೇರ್ಗೆ 25 ಮರ ಇರಬೇಕು ಅಂತ ಹೇಳಿದಾರಲ್ಲ, ಇದು ಅಧಿಸೂಚಿತವಲ್ಲದ ಪ್ರದೇಶ. ಇದಕ್ಕೆ ನಿಮಗೆ ಈ ಫಾರೆಸ್ಟ್ ರೈಟ್ ಆ್ಯಕ್ಟ್ ಬರುವುದಿಲ್ಲ. ಅದು ನಿಮಗೆ NR-ಪುರ ತಾಲೂಕಲ್ಲಿ ಒಂದಿಷ್ಟು ಇರ್ಬೋದು ನೋಟಿಫೈಡ್ ಇದು ಫಾರೆಸ್ಟು, ಕೊಪ್ಪ ತಾಲೂಕಲ್ಲೂ ಕಡಿಮೆ. ಶೃಂಗೇರಿಯಲ್ಲಿ ಇದ್ದಿದ್ದೇ 2, ಅದೆರಡು ರಾಷ್ಟ್ರೀಯ ಉದ್ಯಾನಕ್ಕೆ ಹೋಯ್ತು. ಇನ್ನು ಉಳಿದದ್ದೆಲ್ಲದೂ ಕೂಡ ಬರೀ ರೆವಿನ್ಯೂ ಜಾಗ. ಅಧಿಸೂಚಿತ ಅಲ್ಲದ ಪ್ರದೇಶ ಇವರು ಬಿಟ್ಟಿಲ್ವಲ್ಲ. ಇಲ್ಲೀಗ ಇದ್ದಿದ್ದು ಮರ ತೆಗಿಬೇಕು ಅಷ್ಟೇ. ಅದಕ್ಕೆ ಈಗ ನಮ್ಮ ಸಂವೇದನೆ ಏನನ್ನ ನಾವು ಸುಪ್ರೀಂ ಕೋರ್ಟಿಗೆ ತಿಳಿಸ್ಬೇಕು. ರೈತರ ಪರವಾಗಿ ಯಾರು ಹೋಗಲಿಲ್ಲ ಇಷ್ಟೊತ್ತು. ಈಗ ಮೊನ್ನೆ ಗಾಡ್ಗಳು ತೀರೋದ್ರು. ನನಗೆ ಹಿಂದೂ ಪತ್ರಿಕೆಯವರು ನನ್ನನ್ನು ಸಂದರ್ಶನ ಮಾಡಿದರು. ಗಾಡ್ಗಿಳ್ ವರದಿನ ಪರಿಸರವಾದಿಗಳು ಯಾರೂ ವಿರೋಧ ಮಾಡಲಿಲ್ಲ, ನಾನು ಮಾತ್ರ ವಿರೋಧ ಮಾಡಿದೆ. ಹಾಗಾದ್ರಿಂದ ನನ್ನನ್ನು ಅವ್ರು ಸಂದರ್ಶನ ಮಾಡಿದರು. ನಾನು ಅವ್ರು ತೀರಿ ಹೋದಾಗ ಒಳ್ಳೆಯ ಮಾತನ್ನೇ ಆಡಬೇಕಲ್ಲ. ಕೇಳಿದೆ ನಾನು, ಅವರು ಪ್ರಾಮಾಣಿಕವಾದ ಪರಿಸರವಾದಿ, ಎಲ್ಲವೂ ನಾವು ಒಪ್ಕೊಡ್ತೀವಿ, ಆದರೆ ಅವರ ವರದಿ ನಾವು ಯಾಕೆ ವಿರೋಧ ಮಾಡಿದ್ವಿ ಅಂದರೆ
ಇಡೀ ಹೇಳಿದ್ದಲ್ಲ, ಈಗ ಅರವಳಿಯಲ್ಲಿ ಇದಕ್ಕಿಂತ ಜಾಸ್ತಿ ಕಾಡುಂಟು, ಹಿಮಾಲಯದ ಕೆಳಗೆ ಪೂರ್ವಘಟ್ಟದಲ್ಲಿ ಕಾಡುಂಟು. ಯಾರಿಗೂ ಕೊಡಲಿಲ್ಲ ವರದಿ, ನಮಗೆ ಮಾತ್ರ ಕೊಟ್ಟರು ಪಶ್ಚಿಮ ಘಟ್ಟ. ಆಮೇಲೆ ಇಲ್ಲಿ ಪರಿಸರ ನಾಶ ಮಾಡ್ತಿರೋರು ಯಾರು? ಪಟ್ಟಣದಲ್ಲಿರುವಂಥ ಅಥವಾ ಏನು ಫಾಸಿಲ್ ಫ್ಯೂಲ್ಸ್ ಅಂತಾರೆ, ಪೆಟ್ರೋಲ್ ಮತ್ತು ಕರೆಂಟು, ಸಿಮೆಂಟು, ಏನು ಪರಿಸರಕ್ಕೆ ಹಾನಿ ಮಾಡುವಂಥದ್ದಿದೆ, ಇದನ್ನು ಉಪಯೋಗಿಸೋರು ಪಟ್ಟಣದಲ್ಲಿರು. ಇವರು ವರದಿ ಕೊಡಬೇಕು ಅವರಿಗೆ. ಯಾರು ಪರಿಸರದೊಂದಿಗೆ ಬದುಕುವ ಜನ ಇವ್ರಿಗೆ ವರದಿ ಕೊಡ್ತೀವಿ. ಅದಕ್ಕೆ ನಾವು ನಿಮಗೆ ವರದಿ ಕೊಡ್ತೇವೆ, ಮಲೆನಾಡವರಾಗಿ ನಾವು ವರದಿ ಕೊಡ್ತೇವೆ ನಿಮಗೆ. ನೀವು ಯಾರು ನಮಗೆ ವರದಿ ಕೊಡೋದಕ್ಕಿಂತ ನಾವು ಗಾಡಿಗಳ ವರದಿಯನ್ನು ವಿರೋಧಿಸಿದ್ವಿ. ಈಗ ಎಲ್ಲ ವರದಿಗಳು ಇಲ್ಲಿಗೆ ಬರ್ತವೆ. ಇಲ್ಲಿ ನಮಗೆ ಸ್ಪಂದಿಸುವ ರಾಜಕಾರಣಿಗಳಿಲ್ಲ, ಬದ್ಧತೆ ಇರುವಂಥ ರಾಜಕಾರಣ ಇಲ್ಲ. ನಮಗೂ ಕೂಡ ಅಷ್ಟೇ, ಚಳವಳಿ ಮಾಡೋಕ್ಕೆ ನಮಗೆ ಗೊತ್ತು. ಬಂದರೂ ನಾವು ಅದು ಅವ್ರ ಮನೆ ಸಮಸ್ಯೆ, ಇದು ಇವ್ರ ಮನೆ ಸಮಸ್ಯೆ, ಅವನಿಗೆ ಬಂದು ಸಮಸ್ಯೆ ಅಂತ ತಿಳ್ಕೊಂಡು ನಾವು ನಮ್ಗೆ ಸಾಧ್ಯ ವೈಯಕ್ತಿಕವಾಗಿ ಹೋರಾಟ ಮಾಡೋದು ನೋಡ್ತೇವೆ ಹೊರತು ಸಾಮೂಹಿಕವಾಗಿ ಹೋರಾಟ ಮಾಡೋದು ನಾವು ಮಲೆನಾಡಲ್ಲಿ ಬಹಳ ಕಡಿಮೆ ಇದೆ. ನಾವು ಏನಾದರೂ ಇದು ಇಲ್ಲ, ಇದು ಎಲ್ಲರ ಸಮಸ್ಯೆ, ನಾವು ಎಲ್ಲರೂ ಸೇರಿ ಏನಾದರೂ ಒಂದು ಪರಿಹಾರ ಕಾಣಬೇಕು ಅಂದರೆ ಬಹುಶಃ ಎಲ್ಲ ಸಮಸ್ಯೆಗಳು ಪರಿಹಾರ ಸಿಕ್ಕಿತ್ತು. ಇಲ್ಲ ಅಂತಂದರೆ ಬಹುಶಃ ಇದಕ್ಕೆ ಸಮಸ್ಯೆ ಪರಿಹಾರ ಆಗಲ್ಲ. ಇಲ್ಲಿದ್ದರೆ ಇದು ಇಲ್ಲ. ಸೊಪ್ಪಿನ ಬೆಟ್ಟನ ನಿಮ್ಗೆ ಇದ್ರ ಚರಿತ್ರೆ ನೋಡಿದ್ರೆ ಸೊಪ್ಪಿನ ಬೆಟ್ಟದ್ದು ಒಂದ್ಸರಿ ಇದನ್ನು ಮೈನರ್ ಫಾರೆಸ್ಟ್ ಅಂತ ಕೊಟ್ಟಿದ್ರು ವಾಪಸ್ ತಗೊಂಡ್ರು. ಮತ್ತೊಂದ್ಸರಿ CND ಅಂತ ಬಂದಿತ್ತು, ಆವಾಗ ಒಂದ್ಸರಿ ಅವ್ರೇನು ಹೇಳ್ತಾರೆ, ಎಲ್ಲೋ ಒಂದು ಕಡೆ ಒಂದು ಸಾರಿ ನಿಮ್ಮದು ಅರಣ್ಯ ಅಂತಿದ್ರೆ ಆಮೇಲೆ ಸೊಪ್ಪಿನ ಬೆಟ್ಟ ಅಂತಂದ್ರೆ ಅದು ಅರಣ್ಯವೇ ಅಂತ ಹೇಳ್ತಾರೆ. ಈಗ ಇವರು ಗೋಪಾಲಕೃಷ್ಣ ಗೌಡ್ರ ಆದೇಶ ಇದೆಯಲ್ಲ, ಅವರೆಂತ ಬರ್ತಿದ್ದಾರೆ ನಿಮಗೆ ಕೊನೆಯಲ್ಲಿ, ಇದು ಬಹಳ ಏನೋ ಪುಣ್ಯದ ಕೆಲಸ ಮಾಡ್ತಿದ್ದೇನೆ ಅಂತೇಳಿ ಇಲ್ಲ ಹೋಯ್ತು. ಅವ್ರು ಕೊಟ್ಟಿದ್ದಾರೆ. ಈಗ ಗೋಪಾಲಕೃಷ್ಣ ಗೌಡರು ಕೊಟ್ಟಿದ್ದನ್ನು ವಾಪಸ್ ತಗೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಇವರ ಇದ್ರ ಪ್ರಕಾರ. ವಾಪಸ್ ತಗೊಳಕ್ಕೆ ಆಗಲ್ಲ. ಇವ್ರು ಏನು ಮಾಡಿದ್ರು, ಒಂದು 3 ತಿಂಗಳು ಸ್ಟೇ ಕೊಟ್ಟರು ಮೋಟಮ್ನವ್ರ ಅರ್ಜಿ ಮೇಲೆ. ಆಮೇಲಿಂದ ಅದನ್ನು ಮುಂದುವರಿಸಲಿಲ್ಲ, ಅದು ಉಳ್ಕೊಂತು. ಒಂದ್ಸರಿ ದಾಖಲಾಯ್ತಲ್ಲ ಅದು. ಈ ದಾಖಲಾಗಿದ್ದದು ವಾಪಸ್ ಬರ್ಬೇಕಂದ್ರೆ ಇವರು ಒಂದ್ಸರಿ ಅರಣ್ಯ ಅಂತ ಬರ್ದ ಮೇಲೆ ಮುಗೀತು ಅಂತ ಹೇಳ್ತಾರಲ್ಲ. ಎಲ್ಲಿ ಕೊಟ್ಟು ಈಗ ಏನೇ ನಾವು ಮಾಡಿದ್ರು ಸುಪ್ರೀಂ ಕೋರ್ಟ್ ಒಪ್ಕೋಬೇಕು. ಒಪ್ಪಿದ್ಯಾ? ಒಪ್ಪದಿದ್ಮೇಲೆ ಅದು ಅಧಿಕೃತ. ನಾವು ಇಲ್ಲಿ ಮಾಡ್ಬೋದು ರಾಜ್ಯ ಸರ್ಕಾರದ್ದು. ನಿಮಗೆಲ್ಲಿ ಏನು ಅಧಿಕಾರ ಇದೆ? ನಿಮಗೆ ಅರಣ್ಯ ಸಂರಕ್ಷಣಾ ಕಾಯ್ದೆ ಸೆಕ್ಷನ್ 2 ಪ್ರಕಾರ ರಾಜ್ಯ ಸರ್ಕಾರಕ್ಕೆ ಏನು ಅಧಿಕಾರ ಉಂಟು ಅರಣ್ಯನ ನೀವು ಅರಣ್ಯೇತರ ಉದ್ದೇಶಕ್ಕೆ ಬಳಸಕ್ಕೆ ಅಂತ ಕೇಳ್ತಾರೆ. ಇವ್ರು ಏನು ಹೇಳ್ತಾರೆ? ಈಗ ಆ ಡೆಫಿನೇಷನ್ ಚೇಂಜ್ ಮಾಡೋಕ್ಕೆ ನಮ್ಮ ಹತ್ರ ಸಾಧ್ಯನಾ? ಇಡೀ ದೇಶಕ್ಕೆ ಕೊಟ್ಟಿದೆ ಒಂದು ಕೋರ್ಟ್, 3 ಜನ ಜಡ್ಜಿಗಳು ಕೂತ್ಕೊಂಡು ಒಬ್ಬನ ಅರ್ಜಿ ಮೇಲೆ ಇಡೀ ದೇಶಕ್ಕೆ ಕೊಟ್ಟಿದ್ದಾರೆ. ಎಷ್ಟು ಕುಟುಂಬಗಳು ಅರಣ್ಯ ಹಕ್ಕು ಕಾಯ್ದೆದು ಒಂದೇ ಸರಿ 13 ಲಕ್ಷ ಕುಟುಂಬಗಳು 13 ಲಕ್ಷ ಅರ್ಜಿಗಳನ್ನು ವಜಾ ಮಾಡಿದ್ದಾರೆ. ಇವತ್ತು ಅವ್ರನ್ನ ಒಂದು ತಿಂಗಳ ಒಳಗೆ ಹೊರಗೆ ಹಾಕಿ ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತು. ನಿಮ್ಗೆ ಯಾರಿಗಾರು ಗೊತ್ತಿತ್ತೇನೆ, ಪೇಪರ್ ಓದಿದ್ರೆ ಗೊತ್ತಿರ್ತಾರೆ, ನೆನಪಿದ್ರೆ. ಅವ್ರನ್ನ ಹೊರಗೆ ಹಾಕಿದ್ರೆ ಹಂಗೆ ಆಗುತ್ತೆ ಅಂತೇಳಿ ಅದನ್ನ ಹಂಗೆ ಮುಚ್ಚಿಟ್ಕೊಂಡಿದ್ದಾರೆ. ಆದೇಶ ಆಗಿದೆ. ಪುನಃ ನೀವು ಸಮಿತಿ ಮಾಡಿ ಪುನಃ ಪರಿಶೀಲನೆ ಮಾಡಿ ಅಂತ ಅವ್ರ ಅರ್ಜಿ ಇದನ್ನೇ ವಾಪಸ್ ತಗೊಟ್ರು ಸುಪ್ರೀಂ ಕೋರ್ಟ್. ಯಾಕಂದ್ರೆ ಅದು ಮಾಡೋಕ್ಕಾಗಲ್ಲ. ನಮ್ಮಲ್ಲಿರುವ ಅಪರೂಪದ ಗಿರಿಜನರಿಗೆ ಮಾಡ್ಬೋದು, ಆದರೆ ಗಿರಿಜನರಂತೆ 8 ರಾಜ್ಯ ಇದೆ, ಅಲ್ಲಿ ನಡೆಯಲ್ಲ ಇವತ್ತು. ಅದರಿಂದ ಇದು ತುಂಬಾ ಹೆಕ್ಟೇರ್ ಅಕಸ್ಮಾತ್ 25,000 ಎಕರೆ ರಿಲೀಸ್ ಆದ್ರೂ ಇವರ ವಾದದ ಪ್ರಕಾರ ಅರ್ಜಿ ಆದ್ರೂ ರಿಜೆಕ್ಟ್ ಆಗಿದಾವಲ್ಲ, ಏನಾದ್ರು ಉದ್ಯೋಗ ಬರ್ತದೆ? ಹೇಗೆ ಸಾಧ್ಯ? ಅಲ್ಲಿಗೆ ಇನ್ನೇನಂದ್ರೆ ಕೊಟ್ಟವ್ರದ್ದೆಲ್ಲ ಒಂದ್ಸರಿ ವಜಾ ಮಾಡಿ ಹೊಸದಾಗಿ ಒಂದ್ಸರಿ ಅರ್ಜಿ ತಗೊಂಡು ಈ 10,000 ಹೆಕ್ಟೇರ್ನೇನಾದ್ರು ಹಂಚಿದ್ರೆ ಒಂದ್ಸರಿ
ಅವರಿಗೆ ಮೊದಲು ಕೊಟ್ಟಿದ್ದಲ್ಲ ಅಷ್ಟೇ ಹಂಚಿದ್ರೆ ಅವರು ಉಳಿಬೋದು. ಆದರೆ ನಮಗೆ ಇದನ್ನ ದಿನ ನೋಡ್ದಂಗೂ ನಮಗೆ ಆತಂಕ ಆಗುತ್ತೆ ಹೊರತು ಇದಕ್ಕೆ ಹೇಳ್ದಂಗೆ ನಮ್ಮ ಬಲ್ಲೆಯಲ್ಲಿ ಎಲ್ಲೂ ಕೂಡ ಕಂಡು ಕಾಣೋದೇ ಇಲ್ಲ. ಬೇಜಾರಾಗ್ಬೋದು ಕೆಲವರಿಗೆ. ಆದರೆ ನಾನು ಇದನ್ನು ಅವತ್ತಿನಿಂದ ಪ್ರತಿಯೊಂದು ಆದೇಶ ಬಂದ ಹಾಗೂ ಇದನ್ನು ನಾವು ಏನಾದ್ರು ಮಾಡಿ ಸಂಪಾದನೆ ಮಾಡ್ತೀವಿ. ನನ್ನ ಹತ್ರ ಇದ್ದದ್ದನ್ನೆಲ್ಲ ಸುಧಾಕರ್ ಶೆಟ್ಟಿ ಕೊಟ್ಟಿದ್ದೀನಿ. ಸುಧಾಕರ್ ಶೆಟ್ಟಿ ಅವರು ಸುಪ್ರೀಂ ಕೋರ್ಟಿಗೆ ಹೋಗಿ ರೈತರ ಪರವಾಗಿ ಅಥವಾ ಯಾರು ರೆಪ್ರೆಸೆಂಟೇಟಿವ್ ಹೋಗಿ ಅದನ್ನ ಗೆದ್ಕೊಂಡ್ ಬಂದ್ರು ಅಲ್ಲ, ಅವರು ನಾವು ಒಬ್ರು ಗೆಲ್ಲಕ್ಕಾಗಲ್ಲ. ಕರ್ನಾಟಕ ರಾಜ್ಯದವ್ರು ಒಬ್ರು ಗೆಲ್ಲಕ್ಕಾಗಲ್ಲ. ಯಾಕಂದ್ರೆ ಇದು ಇಡೀ ಈಗ ಎಲ್ಲೆಲ್ಲಿ ಕಾಡಿದೆ. ಈಗ ನಮಗೆ ಗೋವಾದವರಿಗೂ ಸಂಪರ್ಕ ಇದೆ, ಮಹಾರಾಷ್ಟ್ರದವ್ರನ್ನೂ ಬೇಕಾದ ಸಂಪರ್ಕ ಮಾಡ್ಬೋದು. ಇದು ಎಲ್ಲರನ್ನೂ ಸಂಪರ್ಕ ಮಾಡಿಟ್ಕೊಂಡು ಇಟ್ಟುಕೊಂಡು ಕರ್ನಾಟಕ ಸರ್ಕಾರದ ಒಂದು ನಿಯೋಗ ಮಾಡಬೇಕು. ನಾವು ಒಟ್ಟು ಹೋದರೆ ಏನಾದರೂ ಆದರೆ ಅವರಿಗೆ, ಯಾಕೆಂದರೆ ಅವರಿಗೆ ನಮ್ಮ ಪರಿಸ್ಥಿತಿಯೇ ಗೊತ್ತಿಲ್ಲ. ಇಲ್ಲಿ ನಾವು ಯಾವ ಥರ ಬದುಕ್ತೀವಿ ಮಲೆನಾಡಲ್ಲಿ. ಅದ್ಯಾರೋ ಬಜೆಟ್ ಕೇಳಿದಂತೆ ಅದಕ್ಕೆ ಅಡಿಕೆ ಮರ 80 ಅಡಿಯಲ್ಲಿ ಹತ್ತಿ ತೆಗಿಬೇಕು ಅಂತ. ನಮ್ಗೆ ಅಡಿಕೆ ಮರ ಅಂತಲೇ ಗೊತ್ತಿಲ್ಲ, ಅದು ಬಿಡುವುದೇ ಮೇಲ್ಗಡೆ ಅಂತ ಹೇಳಿ ಅವ್ರಿಗೆ ಗೊತ್ತಿರ್ಬೇಕಲ್ಲ. ಅವು ಬುಡದಲ್ಲಿ ಬಿಡ್ತದೇನೋ ಅಂತ ತಿಳ್ಕೊಂಡಿದ್ದ. ಹಂಗಿದ್ದವ್ರು ಇರ್ತಾರೆ. ಅದರಿಂದ ಇದು ಸರಿ, ಒಂದ್ಸರಿ ಅರ್ಥ ಮಾಡಿಸಿ ನಮ್ಗೆ. ಯಾಕಂದ್ರೆ ಅವ್ರು ಕುಮಾರಸ್ವಾಮಿ ಅವ್ರು ಇರೋದ್ರಿಂದ ನಮ್ಗೊಂದು ದಾರಿ ಇದೆ, ಒಂದು ಪ್ರಯತ್ನ. ಯಾಕಂದರೆ ನಾವು ಅನೇಕ ಪ್ರಯತ್ನ ಎಲ್ಲವೂ ಮಾಡಿದ್ದವು ಕೂಡ ಇದಾಗಿದೆ. ಈ ಒಂದು ಪ್ರಯತ್ನ ನಿಮ್ಮ ನೇತೃತ್ವದಲ್ಲಿ ಇವತ್ತು ಸೇರಿದವರು ಎಲ್ಲರೂ ಕೂಡ ಯೋಚನೆ ಮಾಡಿ, ಇಲ್ಲಿ ಇದು ಅವರಿಗೆ ಇವರಿಗೆ ಯಾರಿಗೂ ಬಂದ ಸಮಸ್ಯೆ ಅಲ್ಲ, ಇಡೀ ಮಲೆನಾಡಿಗೆ ಬಂದ ಸಮಸ್ಯೆ. ಈ ಥರದ್ದು ಇನ್ನಷ್ಟು ಘೋರ ಗಂಭೀರ ಪರಿಸ್ಥಿತಿ ಎದುರಾಗುತ್ತೆ ನಮಗೆ ಒಂದಲ್ಲ ಒಂದು ದಿನ ಹೇಳ್ತಾ. ಈ ಥರ ಇಂಥ ಜನ ನಮ್ಗೆ ಸಿಗ್ತಿರ್ಲಿಲ್ಲ ಮಾತಾಡೋಕ್ಕೆ. ಈ ಮೊನ್ನೆ ನಾನು ಹೋಗೋದು ಈ ಬಡವ್ರ ಹತ್ರ ಮಾತಾಡೋದು ಎಲ್ಲ. ಅವ್ರು ಮೊದಲೇ ಕಷ್ಟ. ಕಲ್ಗುಡ್ಡೆಗೆ ಹೋಗಿದ್ದೆ ಮೊನ್ನೆ. ಇಲ್ಲಾರು ಎಲ್ಲ ಕೂಲಿ ಮಾಡಿ ಬಂದಿದ್ವಿ ಸಾಯಂಕಾಲ. ಜೊತೆ ಕೇಳಿದ್ರೆ ಒಂದು ಸಣ್ಣ ರೈತರು. ಇದೀಗ ಇದರಲ್ಲಿ ಸ್ವಲ್ಪ ಮಂಜೂರಾತಿ ತಗೊಂಡವರು ಬಿಡಿ ಹಂಗೆಲ್ಲ ಉಂಟು. ಹಂಗದ್ರಿಂದ ಸ್ವಲ್ಪ ಈ ಮಾತನ್ನು ಬೇಕಾದರೆ ಇದು ಇನ್ನೂ ಒಂದು ಸರಿ ಬೇಕಾದ್ರೆ ಕೂತ್ಕೊಂಡು ನೀವು ಯಾರು ಬೇಕು ಅದು ಎಲ್ಲೆಲ್ಲ ಉಂಟು, ಅದು ಏನೇನು ಕಾನೂನು, ಅದು 95/202 ಅಂದರೆ ಏನು ಕಾಯ್ದೆ ಅಲ್ಲ, ಏನು ಅದು ಸುಪ್ರೀಂ ಕೋರ್ಟ್ ಆರ್ಡ್ರು, ಅರಣ್ಯ ಅನ್ನೋದಕ್ಕೆ ಏನೇನು ನಿಯಮಗಳಿದೆ, ಮತ್ತು ಏನು ಮಾಡ್ಬೋದು, ಏನೇನು ಆಗಿದೆ ಯಾವ್ಯಾವ ರಾಜ್ಯದಲ್ಲಿ, ಮತ್ತು ಯಾವ್ಯಾವ ಕೇಸಿಗೆ ಏನೇನು ಸುಪ್ರೀಂ ಕೋರ್ಟ್ ವಾಪಸ್ ಹೇಳಿದೆ. ಇದ್ರ ಮೇಲೆ ದಿನ ಅನೇಕ ಕೇಸ್ಗಳು ನಡೀತಾನೆ ಇದೆ ನಿರಂತರವಾಗಿ. ಅವ್ರಿಗೆಲ್ಲ ಏನು ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ನವರು ಅಂಥೇಳಿ ಇನ್ನೂ ಬೇಕಾದ್ರೆ ಸ್ವಲ್ಪ ಒಂದಷ್ಟು ಗಂಭೀರವಾಗಿ ಇದನ್ನು ಮಾಡೋಣ. ನಮ್ಮ ಭೂಮಿ ವಸತಿ ಹಕ್ಕು ಹೋರಾಟ ಸಮಿತಿ ಅಂತ ಒಂದಿದೆ ನಮ್ಮಲ್ಲಿ, ಬಡವ್ರದ್ದು. ಅಂದರೆ ಈ ರಾಜ್ಯದಲ್ಲಿ ಬದುಕಿದ್ದಾರೆ ಅವರು ಬಾಡಿಗೆ ಮನೆಯಲ್ಲೇ ಹುಟ್ಟಿ ಅಥವಾ ಇನ್ನೊಬ್ಬರು ಯಾರ್ದೋ ಮನೆಯಲ್ಲೇ ಹುಟ್ಟಿ ಅಲ್ಲೇ ಸಾಯೋದು. ಅವ್ರದ್ದಾದ ಒಂದು ಗೂಡು ಕೊಡುವ ಯೋಗ್ಯತೆ ನಮಗೆ 75 ವರ್ಷದಲ್ಲಿ ಸಾಧ್ಯ ಆಗಲಿ. ಅವರಿಗಾಗಿ ಅವರು ಓಟ್ ಬೇಕು ನಮಗೆ, ಆದರೆ ಅವರಿಗೊಂದು ನೆಲೆ ಇಲ್ಲ ನಮಗೆ. ಅಂಥ ಜನ ಸಾವಿರಾರು ಜನ ಇದ್ದಾರೆ. ಅವರಿಗೆ ನಿವೇಶನ ಕೊಂಡುಕೊಡ್ರಿ. ಎಲ್ಲಿ ನಾವು ಎಲ್ಲ ಯಾರ್ಯಾರು ಗದ್ದೆನೆಲ್ಲ ಕನ್ವರ್ಷನ್ ಮಾಡೋದು, ಅವರಿಗೆ ಗುಡ್ಡ ಕಡ್ದು ತುಂಬಿಸೋದು, ಸೈಟ್ ಮಾಡಿಕೊಡೋದು ಎಲ್ಲ ಶ್ರೀಮಂತರಿಗೆ ಜಾಗ ಮಾಡಿಕೊಡ್ತೀರಿ. ಯಾಕೆ ಕೊಡೋಕ್ಕಾಗಲ್ಲ ಅವರಿಗೆ? ಈ ಕೃಷಿನೇ ಬಿಟ್ಟು ಬೇರೆ ಬದುಕೆ ಗೊತ್ತಿಲ್ಲದ ಕೃಷಿ ಕಾರ್ಮಿಕರಿಗೆ, ರೈತರಿಗೆ ಇನ್ನೇನು ಬದುಕು ಕೊಡ್ತೀರಿ ನೀವು? ಏನಾದರೂ ತೋರಿಸ್ಬೇಕಲ್ಲ ದಾರಿ. ಅದರಿಂದ ಇದು ಸರಿಯಾಗಿ ಚರ್ಚೆನೂ ಆಗ್ತಿಲ್ಲ, ಇದಾಗ್ತಿಲ್ಲ. ನಾವು ಕಸ್ತೂರಿ ರಂಗನ ವರದಿ ಬಂದಾಗಲೂ ಅಷ್ಟೇ ಇಡೀ ಮಲೆನಾಡಿದು ಒಂದು ಸಮಿತಿ ಮಾಡಬೇಕಂತ AK ಸುಬ್ಬಯ್ಯನವ್ರ ನೇತೃತ್ವದಲ್ಲಿ ಮಾಡಿದ್ವಿ. ಅವರು ತೀರಿ ಹೋದರು. ಆಮೇಲೆ ಈಗ ನಮಗೆ ಮತ್ತೆ ಆ ಸಮಿತಿ ಆಗಲಿಲ್ಲ. ನಾವೆಲ್ಲ ಸೇರಿ ಇಲ್ಲಿ ಏನಾಗಬೇಕು, ಕೃಷಿ ವಲಯ ಅಂತ ಒಂದು ಮಾಡಬೇಕು. ಅದು ಹಿಂದೆ ಇತ್ತು ನಮಗೆ 1 ಎಕರೆ ಬಾಗಾಯತಿಗೆ ಇಷ್ಟು ಕಾಡು, 1 ಎಕರೆ ತರಿ, ಅಷ್ಟು ನಮ್ಮ ಜಮೀನು ಸರಿಯಾಗಿ ಅಲ್ಲ. ಇಲ್ಲಿ ಮಲೆನಾಡಲ್ಲಿ ಇರುವ ಕುಟುಂಬಗಳಿಗೆ ಅಗತ್ಯವಾಗಿ ಇಷ್ಟು ಕಾಡು, ಅದಲ್ಲದ್ದು ಕಾಡು ಇರಲಿ, ಅದನ್ನು ನಾವೇ ರಕ್ಷಣೆ ಮಾಡ್ತೇವೆ. ನಾನು ಪರಿಸರವಾದಿಯಾಗಿ ಹೇಳ್ತೇನೆ, ಅಥವಾ ಇಲ್ಲಿ ಯಾರಾದರೂ ಅರಣ್ಯಾಧಿಕಾರಿಗಳಿದ್ದರೆ, ಈಗ ಜನ ಬಿಟ್ಟು ನೀವೇನಾದರೂ ಈ ಅರಣ್ಯವನ್ನು ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಉಂಟಾ?
ನೀವು ರಕ್ಷಣೆ ಮಾಡಿದ ಯಾವುದಾದ್ರೂ ಅರಣ್ಯ ಉಂಟಾ? ಜನರು ಬಿಟ್ಟು ನೀವು ಈ ಯೋಜನೆಯನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಅದು ನಾವು ರಕ್ಷಣೆ ಮಾಡ್ತೇವೆ, ಅದು ನಮಗೆ ಬೇಕು. ಅದು ನಾವು ಅದನ್ನು ಪೂಜಿಸಿದವರು, ನಾವು ಅದರಿಂದ ಬದುಕಿದವರು, ಅದರ ಆಶ್ರಯಿಸಿದವರು, ನಮಗೆ ಕಾಡಿನ ಬಗ್ಗೆ ಎಲ್ಲವೂ ಗೊತ್ತು. ನಮಗೆ ಅಕೇಶನ್ ನೆಟ್ರಿ ಏನಂತದ್ದು ಗೊತ್ತು. ಅದರಿಂದ ಇದು ಎಲ್ಲರ ಸಮಸ್ಯೆ. ನಾವು ಈ ಬಗ್ಗೆ ಒಂದು ಪರಿಹಾರವನ್ನು ಬೇಕಾದರೆ ನಮ್ಮ ಕಳಸಪ್ಪನವರ ಅಧ್ಯಕ್ಷತೆಯಲ್ಲೇ ಬೇಕಾದರೂ ಹೋಗೋಣ. ಇಲ್ಲಿಗೆ ಕರೆದ್ರೆ ಏನು ಕರೆದ್ರು ಇದಕ್ಕೊಂದು ಏನಾದರೂ ಮಾಡೋಣ. ಇಲ್ಲಿವರೆಗೆ ತುಂಬ ತಡ ಆಗಿದೆ. ನಮ್ಮ ಮಾತುಗಳನ್ನು ಇಲ್ಲಿವರೆಗೆ ಸಾಧಾರಣದಿಂದ ಕೇಳಿದ ತಮಗೆಲ್ಲರಿಗೂ, ನನ್ನನ್ನು ಒಂದು ಏನೋ ಮದುವೆ ಮನೆಯಲ್ಲಿ ಸಿಕ್ಕಿ ಅದು ಇಲ್ಲಿವರೆಗೂ ಬಂದಿದೆ, ಆದ್ದರಿಂದ ಇದು ಖಂಡಿತ ಡೆಲ್ಲಿವರೆಗೂ ಹೋಗ್ತದೆ ಅಂಥೇಳಿ ಒಂದು ಭರವಸೆ ಇಟ್ಕೊಂಡು ಸುಧಾಕರ್ ಶೆಟ್ಟರಿಗೆ ಮತ್ತು ಅವರ ಫೌಂಡೇಶನ್ಗೆ ನನ್ನ ಧನ್ಯವಾದವನ್ನು ತಿಳಿಸಿ ತಮ್ಮೆಲ್ಲರಿಗೂ ನಾನು ವೈಯಕ್ತಿಕವಾಗಿ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.